साधुष्वपि च पापेषु समबुद्धिर्विशिष्यते ಅದಿಷ್ಟು ಮೊದಲನೇ ಪೂರ್ವಾರ್ಧ ಪೂರ್ತಿ ಒಂದೇ ಪದ. ಸುಹೃನ್ ಮಿತ್ರಾರ್ಯುದಾಸೀನ ಮಧ್ಯಸ್ಥ ದ್ವೇಷ್ಯ ಬಂಧುಷು. ಹೇಳಿ ಒಮ್ಮೆ. ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿಃ ವಿಶಿಷ್ಯತೆ. ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನ ಕಳೆದ 2 ಶ್ಲೋಕಗಳಿಂದಲೂ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಮುಂದಿನ ಅನೇಕ ಶ್ಲೋಕಗಳಲ್ಲಿ ಅಪರೋಕ್ಷ ಜ್ಞಾನಿಗಳ ಲಕ್ಷಣವನ್ನೇ ಹೇಳ್ತಾ ಇದ್ದಾನೆ. ಅಷ್ಟು ಒಂದೇ ಶ್ಲೋಕದಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಕ್ರಮೇಣ ಒಂದೊಂದೇ ಶ್ಲೋಕದಲ್ಲಿ ಹಿಂದಿನ ಅಧ್ಯಾಯಗಳಲ್ಲೂ ಸ್ವಲ್ಪ ಹೇಳ್ಕೊಂಡು ಬಂದಿದ್ದಾನೆ. 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯದಲ್ಲೂ ಸ್ವಲ್ಪ ಬಂತು ಅಪರೋಕ್ಷ ಜ್ಞಾನಿಗಳು ಹೇಗಿರ್ತಾರೆ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ 6ನೇ ಅಧ್ಯಾಯದಲ್ಲೂ ಕೂಡ ಕೆಲವೊಂದು ಲಕ್ಷಣಗಳನ್ನ ತಿಳಿಸ್ಕೊಡ್ತಾ ಇದ್ದ. ಸುಹೃದ್ ಮಿತ್ರ ಅರಿ ಸೇರಿದ್ರೆ ಮಿತ್ರ ಅರಿ, ಮಿತ್ರಾರ್ ಆಯ್ತಾ, ಪುರಂಡ್ರಪರಹ ಅಂತ ಹೇಳಿ ಅಲ್ಲಿ ಗುಣಸಂಧಿಯಾಗಿ ಮಿತ್ರಾರ್ ಅಂತ ಆಯ್ತು. ಮಿತ್ರ ಅರಿ ಉದಾಸೀನ ಪದಗಳು ಎಷ್ಟು ಏನೇನು ಗುಣಸಂಧಿನೇ. ಗುಣಸಂಧಿ ಅರ್ರಾಗತ್ತಲ್ವಾ ಹಾಗೆ. ಆಮೇಲೆ ಉದಾಸೀನ, ಮಧ್ಯಸ್ಥ, ದ್ವೇಷ್ಯ, ಬಂಧುಷು ಬಂಧುಗಳಲ್ಲಿ ಆಯ್ತಾ. ಸಾಧುಷು ಅಪಿ ಚ ಪಾಪೇಷು ಸಮಬುದ್ಧಿ ವಿಶಿಷ್ಯತೆ. ಎಲ್ಲರಲ್ಲಿಯೂ ಕೂಡ ಯಾರಿಗೆ ಸಮಾನವಾದ ಬುದ್ಧಿ ಇರುತ್ತೋ ಅವ ಅಪರೋಕ್ಷ ಜ್ಞಾನಿ ಅಂತ ಹೇಳೋದು. ಎಲ್ಲ ನಾವು ಬಂಧುಗಳನ್ನ ನಾವು ಪ್ರೀತಿ ಮಾಡುತ್ತೇವೆ. ಹಾಗೆ ಎಲ್ಲರಲ್ಲಿಯೂ ಕೂಡ ಬಂಧುಗಳಾಗುವುದು, ಮಿತ್ರರು, ಸುಹೃತ್ ಮಿತ್ರ, ಅರಿ ಅಂದ್ರೆ ಶತ್ರು, ಉದಾಸೀನನಾದ ವ್ಯಕ್ತಿ. ಅವನು ಪುಣ್ಯವನ್ನು ಕೆಟ್ಟ ಕೆಲಸವನ್ನು ಮಾಡಲ್ಲ, ಪಾಪದ ಕೆಲಸವನ್ನು ಮಾಡಲ್ಲ, ಒಳ್ಳೆ ಕೆಲಸವನ್ನು ಮಾಡುದು. ಉದಾಸೀನ ಪುರುಷ ಅಂಥವನಲ್ಲೂ ನಾವು ಭಗವಂತನನ್ನ ಕಾಣುದು. ಸಮಬುದ್ಧಿ ಅಂದ್ರೆ ಹೇಗೆ? ಸಮಬುದ್ಧಿ ಶಬ್ದಕ್ಕೆ 2-3 ಅರ್ಥವನ್ನು ಬರೀತಾರೆ. ಆಯ್ತಾ, ಸಮಾನವಾದ ಬುದ್ಧಿ ಉಳ್ಳವನಾಗಿರ್ಬೇಕು ಅಂತ ಹೇಳಿದ್ರೆ ಹೇಗಪ್ಪ ಸಮಾನವಾದ ಬುದ್ಧಿ ಉಳ್ಳವನಾಗಬೇಕು? ಎಲ್ಲರಲ್ಲಿಯೂ ಕೂಡ ಇಷ್ಟು ಜನರನ್ನ ಉಲ್ಲೇಖ ಮಾಡಿದ್ದಾನೆ ಕೃಷ್ಣ ಪರಮಾತ್ಮ. ಇಷ್ಟೂ ಜನರ ಒಳಗಿರುವ ಭಗವಂತ ಒಬ್ಬನೇ. ಹೌದು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲಲ್ಲ. ಕೆಲವರದ್ದೆಲ್ಲ ಹಾಗೆ ಬಹುಜೀವವಾದ, ನಮ್ದೆಲ್ಲ ಬಹುಜೀವವಾದ, ಅವರದೆಲ್ಲ ಏಕಜೀವವಾದ. ನಮ್ದು ಏಕದೇವವಾದ. ಒಬ್ಬನೇ ಭಗವಂತ, ಸ್ವತಂತ್ರನಾದ ಭಗವಂತ, ಎಲ್ಲರ ಒಳಗಿರ್ತಕ್ಕಂಥ ಭಗವಂತ ಒಬ್ಬನೇ. ಇಡೀ ಜಗತ್ತಿನ ಎಲ್ಲ ಜೀವರಾಶಿಗಳು ಒಬ್ಬರೇ. ಏಕ ಜೀವವಾದ ಮಾಯಾವಾದಿಗಳ ನಮ್ಮದು ಏಕ ದೇವವಾದ. ಜೀವರು ಅನಂತ ಜೀವರಾಶಿಗಳು. ಆದರೆ ಅನಂತ ಜೀವರಾಶಿಗಳ ಒಳಗೂ ಅನಂತ ರೂಪಗಳಿಂದ ಇರುವ ಭಗವಂತ ಒಬ್ಬನೇ, ಏಕದೇವವಾದ. ಜೀವ ಇದ್ದಾನೆ, ಒಬ್ಬನೇ ಜೀವ. ಇಡೀ ಜಗತ್ತಲ್ಲಿರೋದು ಒಬ್ಬನೇ ಜೀವ. ಆಯ್ತಾ, ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಆಯ್ತಾ, ಹಾಗಾಗಿ ಆ ಜೀವನೇ ಮುಂದೆ ಬ್ರಹ್ಮನಾಗ. ಆಯ್ತಾ, ಹಾಗಾಗಿ ಆಯ್ತಾ, ಸಾಧುಷು ಅಪಿಚ ಪಾಪೇಶು ಸಮಬುದ್ಧಿ ವಿಶಿಷ್ಯತೆ. ಹೇಮಂತವ್ರಲ್ಲಿ ಬಂತು. ನೀವೇ ಬನ್ನಿ. ಆಯ್ತಾ, ಸಾಧುಷು ಅಪಿಚ, ಸಾಧುಗಳಲ್ಲಿಯೂ ಕೂಡ, ಸಾಧುಗಳಲ್ಲಾಗಬಹುದು ಅಥವಾ ಪಾಪಿಗಳಲ್ಲಾಗಬಹುದು, ಅವರಲ್ಲೂ ಭಗವಂತ ಇದ್ದಾನೆ. ಅವರವರ ಯೋಗ್ಯತೆಗೆ ಅನುಗುಣವಾಗಿ ಭಗವಂತ ಅವ್ರ ಮೂಲಕ ಕೆಟ್ಟ ಕೆಲಸ ಮಾಡಿಸ್ತಾನೆ, ಒಳ್ಳೆ ಕೆಲಸ ಮಾಡಿಸ್ತಾನೆ. ಹಾಗಾಗಿ ಇಷ್ಟು ಜನರಲ್ಲಿಯೂ ಕೂಡ ಯಾರಿಗೆ ಸಮಾನವಾದ ಬುದ್ಧಿ ಉಂಟೋ ಅವ ಸರ್ವಸ್ಮಾತ್ ಎಲ್ಲಾ ಯೋಗಿಗಳಿಗಿಂತಲೂ ಉತ್ತಮನಾಗಿ ಬಿಡ್ತಾನೆ. ಅದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಅಂತ ಇಷ್ಟು ಅಂಶವನ್ನ ಹೇಳಿ
ಯಾಕೆ ಅವರೊಳಗೆ ಈ ದುರ್ಯೋಧನನ ಒಳಗೂ ಕೃಷ್ಣ ಇದ್ದಾನೆ, ಅದು ಅವನೊಳಗೂ ಭಗವಂತ ಇದ್ದಾನೆ. ದುರ್ಯೋಧನ ಮಾಡಬೇಕಾಗಿಲ್ಲ, ನಾವು ಅಪರೋಕ್ಷ ಜ್ಞಾನಿಗಳು ನಾನ್ ಕಾಣುವಾಗ ಹಾಗೆ ಕಾಣಬೇಕು, ಎಲ್ಲರಲ್ಲಿಯೂ ಕೂಡ ಸಮಾನವಾಗಿ ಭಗವಂತ ಇದ್ದಾನೆ. ಅಲ್ಲಪ್ಪ, ಯಾವ ವಿಷಯದಲ್ಲಿ ಕಾಣಬೇಕು? ಪಾಂಡವರ ಒಳಗಿರುವ ಭಗವಂತನು, ದುರ್ಯೋಧನನ ಒಳಗಿರುವ ಭಗವಂತನು ಒಬ್ಬನೇ, ಅದರಲ್ಲಿ ಸಮಾನ ಬುದ್ಧಿ ಅಷ್ಟೇ. ಭಗವಂತನ ವಿಷಯದಲ್ಲಿ ಸಮಾನ ಬುದ್ಧಿ, ಜೀವರ ಸಮಾನ ಅಂತ ತಗೊಳ್ಳೋದು ಬೇಡ, ಆಯ್ತಾ? ಅವರ ಒಳಗಿರುವ ಭಗವಂತ ಒಬ್ಬನೇ ಆಗಿದ್ದಾನೆ, ಸಮಾನನಾಗಿದ್ದಾನೆ, ಅವನಲ್ಲಿ ವ್ಯತ್ಯಾಸ ಇಲ್ಲ. ಈಗ ಹೀಗೆ ತಿಳ್ಕೊಳ್ಳೋದು, ಈ ಜ್ಞಾನ ಬರೋದು ಕಷ್ಟನೇ ಅಲ್ವಾ? ಎಲ್ಲರ ಒಳಗಿರುವ ಭಗವಂತ ಒಬ್ಬನೇ ಆಗಿದ್ದಾನೆ ಎನ್ನುವ ಜ್ಞಾನವೂ ಬರೋಲ್ಲ ಅಷ್ಟು ಸುಲಭವಾಗಿ. ಅಪರೋಕ್ಷ ಜ್ಞಾನಿಗಳು ಹಾಗೆ ಮಾಡ್ತಾರೆ, ಅನುಸಂಧಾನ ಮಾಡ್ತಾರೆ, ಯಾವ ಕ್ಷಣದಲ್ಲೂ ಹೋಗೋದಿಲ್ಲ. ಆಗ್ಬೇಕು, ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಹೀಗೆ ಎಲ್ಲರ ಒಳಗಿರುವ ಭಗವಂತ ಇನ್ನು ಮುಂದೆ ಹೇಳ್ತಾನೆ, ಬರೀ ವ್ಯಕ್ತಿಗಳನ್ನ ಮಾತ್ರ ತಗೊಳ್ಬೇಡ್ರಿ, ಜಡ ಪದಾರ್ಥಗಳ ಒಳಗೂ ಇದ್ದಾನೆ. ತತ್ ಸೃಷ್ಟ ತದೇವಾನುಪ್ರಾವಿಶತ್, ಇಡೀ ಜಗತ್ತನ್ನ ಸೃಷ್ಟಿ ಮಾಡಿ ಜಗತ್ತಿನ ಒಳಗೆ ಎಲ್ಲ ಚರಾಚರಾತ್ಮಕವಾದ ಪ್ರಪಂಚದ ಒಳಗೆಲ್ಲ ಭಗವಂತ ತುಂಬಿಕೊಂಡಿದ್ದಾನೆ. ಹೌದಾ ಇಲ್ಲ? ನಾವೇನು ಅನ್ಕೊಳ್ತೇವೆ, ಹರಿ ದೊಡ್ಡ ಗುಡ್ಡ ಬೆಟ್ಟಗಳನ್ನೆಲ್ಲ ನೋಡುತ್ತೇವೆ, ಬಂಡೆ ಕಲ್ಲುಗಳೆಲ್ಲ ನಿಂತಿರ್ತಾವೆ, ಅದರ ಅವುಗಳು ನಿಲ್ಲೋದ್ರಲ್ಲೂ ಸ್ವಾತಂತ್ರ್ಯ ಇಲ್ಲ ಅವಕ್ಕೆ. ಅದರ ಒಳಗೂ ಭಗವಂತ ನಿಂತು ಅದನ್ನು ನಿಲ್ಲಿಸಿದ್ದಾನೆ, ಹಾಗೆ ಬೀಳದಂತೆ ನಿಲ್ಲಿಸಿದ್ದಾನೆ. ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಯಾಕೆ ಹೇಳಬೇಕಾಗಿತ್ತು? ಅದರಲ್ಲಿ ಎಲ್ಲವೂ ಸೇರ್ಕೊಳ್ಳುತ್ತಲ್ಲ, ಇಡೀ ಜಗತ್ತೇ ಸೇರ್ಕೊಳ್ಳುತ್ತೆ. ಹಾಗೆ ಸಯೇವಚ, ಅವನೇ, ಸಯೇವ ಅವನೇ ಯೋಗಿ ಅಂತ ಕರೆಸ್ಕೊಳ್ತಾನೆ. ಯಾರವ? ಸುಹೃದಾದಿಷು ಸಮಾ ಭಗವದ್ವಿಷಯಿಣಿ ಬುದ್ಧಿ. ಸುಹೃದಾದಿಷು ಆದಿಪದೇನ ಮೂಲ ಶ್ಲೋಕದಲ್ಲಿ ಏನೇನು ಹೇಳಿದ್ದಾರೋ ಎಲ್ಲರನ್ನು ಕೂಡ ಇಟ್ಕೊಳ್ಬೇಕು, ಇವರೆಲ್ಲರಲ್ಲಿಯೂ ಕೂಡ ಅಂತ ಅರ್ಥ. ಸುಹೃದಾದಿಷು ಸಮಾ, ಸಮಬುದ್ಧಿ ಶಬ್ದಕ್ಕೆ ಹೇಗೆ ಸಮಾಸ ಮಾಡಬೇಕು? ಮೊದಲು ಸಮಾಸ ತಿಳ್ಕೊಂಡ್ಬಿಡೋಣ. ಸಮಾ ಬುದ್ಧಿ, ಸಮಾ ಇರ್ಬೇಕು, ಸಮಾ ತಿನ್ನೋಡು ಏಕಾದಶಿ ಅಂತೀವ ಅದಕ್ಕೆ ಸಮ ಅಂದ್ರೆ ಈ ಉಡುಪಿ ಭಾಷೆಯಲ್ಲಿ ಆಳ ಅಂತ. ಸಮಾ ತಿನ್ನು ಅಂತ, ಚೆನ್ನಾಗಿ ತಿನ್ನು. ಹಾಗೆ ಸಮಾ ಬುದ್ಧಿ, ಯಾಕೆ ಸಮಾ ಸ್ತ್ರೀಲಿಂಗ ಯಾಕೆ ಮಾಡಿದ್ವಿ? ಬುದ್ಧಿ ಶಬ್ದ ಸ್ತ್ರೀಲಿಂಗ ಆಧಾರಿತ. ಸಮಾ ಬುದ್ಧಿ ಯಸ್ಯ ಸಹ ಸಮಬುದ್ಧಿ, ಅವನು ಸಮಬುದ್ಧಿ ಉಳ್ಳವ ಅಂತ ಕರೆಸ್ಕೊಳ್ತಾನೆ. ಯಾರು? ಸುಹೃದಾದಿಷು ಸಮಾ ಭಗವದ್ವಿಷಯಿಣಿ ಬುದ್ಧಿ, ಎಲ್ಲರಲ್ಲಿಯೂ ಕೂಡ ಸಮಾನವಾದ ಬುದ್ಧಿ ಅಂತ ಹೇಳಿದರೆ ವ್ಯಕ್ತಿಗಳು ಒಂದು ಅನ್ನುವ ಭಾವನೆ ಬೇಡ, ಆ ವ್ಯಕ್ತಿಗಳ ಒಳಗಿರುವ ಭಗವಂತ ಒಂದು ಅನ್ನುವ ಬುದ್ಧಿ. ಅದಕ್ಕೆ ಅದನ್ನು ಬಿಡಿಸಿದರು, ಭಗವದ್ವಿಷಯಿಣಿ ಬುದ್ಧಿ. ಭಗವದ್ವಿಷಯಕವಾದ ಬುದ್ಧಿ ಅದು ಯಾರಲ್ಲಿ ಸಮಾನವಾಗಿರುತ್ತೋ ಅವ ಸಮಬುದ್ಧಿ. ಸಮಬುದ್ಧಿ ಯೋಗಾರೂಢ, ಅವನು ಅಪರೋಕ್ಷ ಜ್ಞಾನಿ ಅಂತ ಕರೆಸ್ಕೊಳ್ತಾನೆ. ಅಷ್ಟೇ ಅಲ್ಲ, ಯೋಗಿ ವರ್ಗಾತ್ ಸರ್ವಸ್ಮಾದ್ ವಿಶಿಷ್ಯತೆ, ಎಲ್ಲ ಯೋಗಿ ವರ್ಗಗಳಿಗಿಂತ ಇನ್ನೂ ಹೆಚ್ಚಿನವನಾಗ್ತಾನೆ, ಇನ್ನೂ ಆಧಿಕ್ಯವನ್ನು ಪಡ್ಕೊಳ್ತಾನೆ ಈ ಜ್ಞಾನವನ್ನು ಪಡ್ಕೊಂಡ ಅಂತಾದರೆ. ಆಯ್ತಾ? ಅದರಿಂದ ಇದು ಸಮಬುದ್ಧಿ ಶಬ್ದಕ್ಕೆ ಅರ್ಥ. ಇತಿ ಒಂದರ್ಥ ಬರುತ್ತೆ. ಅಂದ್ರೆ ಏನರ್ಥ? ಈ ಮೊದಲನೇ ಪಕ್ಷದಲ್ಲಿ ಎಲ್ಲರ ಒಳಗಿರುವ ಭಗವಂತ ಒಬ್ಬನೇ ಅಂತ ಅನುಸಂಧಾನ ಮಾಡಿ. ಅಪರೋಕ್ಷ ಜ್ಞಾನಿಗಳು ಹೀಗೆ ಮಾಡುತ್ತಾರೆ. ಒಂದರ್ಥ ಸಮಬುದ್ಧಿಗೆ, ಆಯ್ತಾ? ಸಮಬುದ್ಧಿ ಸಮಾನವಾದ ಬುದ್ಧಿ ಉಳ್ಳವನು ಯಾವ ವಿಷಯದಲ್ಲಿ? ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ಇತಿ ಅಂತ, ಇತಿ ಅಂದ್ರೆ ಒಂದರ್ಥ ಮುಗೀತು. ಈ ರೀತಿಯಾಗಿ ಸಮಬುದ್ಧಿ ಅಂದ್ರೆ ಈ ರೀತಿಯಾಗಿ ತಿಳ್ಕೊಳ್ರಿ ಅಂತ ಒಂದರ್ಥ. ಇನ್ನು ಎರಡನೇ ಅರ್ಥ, ಸುಹೃದಾದಿಷು ಸರ್ವತ್ರ ಸ್ಥಿತ ಹರಿರೂಪಾಣ ಗುಣಾದಿಷು ತಾರತಮ್ಯಂ ನ ಇತಿ ಬುದ್ಧಿರವ. ಅರ್ಥ ಆಗ್ಬಿಡುತ್ತೆ ಸ್ಪಷ್ಟವಾಗಿ. ಅಷ್ಟೇ ಅಲ್ಲಪ್ಪ, ಎಲ್ಲರ ಒಳಗಿರುವ ಭಗವಂತ ಒಂದು ಅಂತ ಅಷ್ಟೇ ತಿಳ್ಕೊಳ್ಬೇಡ್ರಿ, ಎಲ್ಲರ ಒಳಗಿರುವ ಭಗವಂತನಲ್ಲಿ ಗುಣಗಳಲ್ಲಿಯೂ ತಾರತಮ್ಯ ಇಲ್ಲ. ಇವನು ಬಡವ, ಇವನಲ್ಲೂ ಭಗವಂತ ಇದ್ದಾನೆ, ಇವನು ಯಾಕೆ ಬಡವ ಆಗಿದ್ದಾನೆ? ಆ ಒಳಗಿರೋ ಭಗವಂತ ಬಡವ ಆಗಿದ್ದಾನೆ ಅಂತ. ಆ ಗುಣಗಳಲ್ಲಿ, ಅವನ ಗುಣಗಳಲ್ಲಿ ಬಡತನ ಉಂಟಪ್ಪ, ಅವನಿಗೆ ಶ್ರೀಮಂತಿಕೆ ಇಲ್ಲ ಅವನೊಳಗಿರೋ ಭಗವಂತನಲ್ಲಿ, ಅದಕ್ಕೆ ಅವನು ಬಡವ ಆಗಿದ್ದಾನೆ. ನಾನು ಶ್ರೀಮಂತನಾಗಿದ್ದೇನೆ, ಯಾಕೆ? ನನ್ನೊಳಗಿರೋ ಭಗವಂತ ಭಾರಿ ಶ್ರೀಮಂತನಾಗಿದ್ದಾನೆ, ಭಾರಿ ಗುಣವುಳ್ಳವನಾಗಿದ್ದಾನೆ. ಹಾಗೆ ಭಾವಿಸಬೇಡಿ, ಆಯ್ತಾ? ಎಲ್ಲರ ಒಳಗಿರುವ ಭಗವಂತನ ಗುಣಗಳಲ್ಲಿಯೂ ತಾರತಮ್ಯ ಇಲ್ಲ ಅಂತ ಬುದ್ಧಿ ಇದೆಯಲ್ಲ, ಅದು ಒಂದು ರೀತಿಯಾದ ಸಮಬುದ್ಧಿ.
ಈಗ ನೋಡ್ರಿ ಅರ್ಥ ಆಗತ್ತೆ ಸುಲಭವಾಗಿ. ಸುಹೃದಾದಿಷು ಸರ್ವತ್ರ ಸ್ಥಿತ ಹರಿರೂಪಾಣಾಂ ಗುಣಾದಿಷು ತಾರತಮ್ಯಂ ನ. ಅಲ್ಲಿಯೂ ಕೂಡ ಗುಣ ಆದಿಪದವನ್ನು ಕೊಟ್ಬಿಟ್ರು. ಆದಿಪದದಿಂದ ಎಲ್ಲವನ್ನೂ ಇಟ್ಕೊಳ್ಬೇಕು. ಕೇವಲ ಗುಣ ಮಾತ್ರ ಅಲ್ಲ, ಅವನ ಗುಣ ಇರಬಹುದು, ಶಕ್ತಿ ಇರಬಹುದು, ಅವನ ರೂಪ ಇರಬಹುದು. ಯಾವ ವಿಷಯದಲ್ಲಿಯೂ ಕೂಡ ಅದು ತಾರತಮ್ಯ ಇಲ್ಲ. ಎಲ್ಲರ ಒಳಗಿರುವ ಭಗವಂತನೂ ಒಬ್ಬನೇ, ಎಲ್ಲರ ಒಳಗಿರುವ ಭಗವಂತನಲ್ಲಿರುವ ಗುಣಗಳು ಒಂದೇ, ಸಮಾನವಾಗಿದೆ. ಅವನಲ್ಲಿ ಏನು ವ್ಯತ್ಯಾಸ ಇಲ್ಲ. ಹಾಗಾದ್ರೆ ನಮ್ಮಲ್ಲಿ ಯಾಕೆ ವ್ಯತ್ಯಾಸ ಕಾಣಿಸ್ತಾ ಇದೆ? ನಮ್ಮಲ್ಲಿ ವ್ಯತ್ಯಾಸ ಕಾಣಿಸೋದಕ್ಕೆ ಕಾರಣ ನಮ್ಮ ಯೋಗ್ಯತೆಯ ಹೊರತು ಭಗವಂತನ ಗುಣ. ಆದ್ರಿಂದ ಈ ರೀತಿಯಾದ ಬುದ್ಧಿ, ಇದು ಸಮಬುದ್ಧಿ ಶಬ್ದಕ್ಕೆ ಇನ್ನೊಂದು ರೀತಿಯಾಗಿ ಅರ್ಥವನ್ನು ಮಾಡಿದ್ರು. ಆಯ್ತಾ? ನ ಇತಿ ಬುದ್ಧಿರ್ವಾ, ಇಲ್ಲಿ ವಾ ಅಂದ್ರೆ ಇನ್ನೊಂದು ಅರ್ಥ ಅಂತ ಅರ್ಥ. ಇದನ್ನು ಸಮಬುದ್ಧಿ ಅಂತ ಕರೀತಾರೆ. ಆಮೇಲೆ ಇನ್ನೊಂದು ಅರ್ಥ ಬರೆದ್ರು, ಸುಹೃದಿ ಸುಹೃತ್ವಮೇವ ಮಿತ್ರಾದಿಷು ಮಿತ್ರತ್ವಾದಿಕಮೇವ ದದಾತಿ. ಅಲ್ವಾ? ಒಬ್ಬೊಬ್ಬರಲ್ಲಿ ಅಲ್ಲ ಸುಹೃತ್ ಮಿತ್ರ ಇವೆಲ್ಲ ಒಂದೇ ಮೇಲ್ನೋಟಕ್ಕೆ ನೋಡಿದ್ರೆ ಒಂದೇ ಪದ ಅಂತ ನಮಗನ್ಸುತ್ತೆ. ಆಯ್ತಾ? ಸುಖ, ಆನಂದ, ಸಂತೋಷ ಇವುಗಳೆಲ್ಲ ಒಂದೊಂದು ಹೇಗೆ ಸಣ್ಣ ಪುಟ್ಟ ವ್ಯತ್ಯಾಸಗಳುಂಟೋ ಅದರಂತೆ ಸುಹೃತ್ ಮಿತ್ರ ಇವರಲ್ಲಿಯೂ ಕೂಡ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ. ಮುಂದೆ ರಾಯರದನ್ನು ಬರೀತಾರೆ. ಸುಹೃತ್ ಯಾರನ್ನ ಸುಹೃತ್ ಅಂತ ಕರಿಬೇಕು, ಯಾರನ್ನ ಮಿತ್ರ ಅಂತ ಕರಿಬೇಕು, ಮೂಲದಲ್ಲಿರುವ ಪ್ರತಿಯೊಂದು ಪದಗಳಿಗೂ ಅರ್ಥ ತಿಳಿಸ್ತಾರೆ. ಯಾರು ಸುಹೃತ್ ಆಗಿದ್ದಾನೆಯೋ, ಸುಹೃತ್ ಅಂದ್ರೆ ಗೆಳೆಯ ಅಂತ ಅರ್ಥ. ಹೌದಲ್ಲ? ಲೋಕದಲ್ಲಿ ಪ್ರಸಿದ್ಧವಾದ ಅರ್ಥ. ಮಿತ್ರ ಅಂದ್ರೆ ಏನು? ಅವನನ್ನು ಗೆಳೆಯ ಅಂತಲೇ ಕರೆಯುವುದು. ಗೆಳೆಯನಿಗೆ ಸುಹೃತ್ ಅಂತಲೂ ಕರೀತಾರೆ, ಮಿತ್ರ ಅಂತಲೂ ಕರೀತಾರೆ. ಆದರೆ ಯಾರನ್ನ ಸುಹೃತ್ ಅಂತ ಕರಿಬೇಕು? ಗೆಳೆಯ ಹೌದು, ಆದರೂ ಸುಹೃತ್ ಅಂತ ಯಾರನ್ನ ಕರಿಬೇಕು, ಮಿತ್ರ ಅಂತ ಯಾರನ್ನ ಕರಿಬೇಕು ಅಂತ ಮುಂದೆ ತಿಳಿಸ್ತಾರೆ. ಅಂತೂ ಸುಹೃದಿ ಸುಹೃತ್ವಮೇವ, ಯಾರು ಸುಹೃತ್ ಆಗಿದ್ದಾನೆಯೋ ಅವನಲ್ಲಿ ಸುಹೃತ್ವವನ್ನೇ ಕೊಡ್ತಾನೆ. ಯಾರು ಮಿತ್ರನಾಗಿದ್ದಾನೋ ಅವನಲ್ಲಿ ಮಿತ್ರತ್ವವನ್ನೇ ಕೊಡ್ತಾನೆ. ಸುಹೃತ್ತನಲ್ಲಿ ಮಿತ್ರತ್ವವನ್ನಾಗಲಿ ಅಥವಾ ಮಿತ್ರನಲ್ಲಿ ಸುಹೃತ್ವವನ್ನಾಗಲಿ ಈ ವಿಲಕ್ಷಣವಾಗಿ ಬೇರೆ ಬೇರೆ ಧರ್ಮಗಳನ್ನ ಅವರಲ್ಲಿ ಬರುವಂತೆ ಮಾಡೋದು. ಸುಹೃತ್ತಿನಲ್ಲಿ ಸುಹೃತ್ವವೇ ಬರಬೇಕಾದ್ರೆ, ಮಿತ್ರನಲ್ಲಿ ಮಿತ್ರತ್ವವೇ ಬರಬೇಕಾದ್ರೆ ಈ ಸುಹೃತ್ವ ಮಿತ್ರತ್ವ ಇವೆಲ್ಲವೂ ಕೂಡ ಬರೀ ಇದೊಂದೇ ಅಲ್ಲ, ಉದಾಸೀನಲ್ಲಿ ಉದಾಸಿ ಎರಡು ಮಾತ್ರ ಹೇಳಿದ್ರಲ್ಲಿ ರಾಯರು ಉಲ್ಲೇಖ ಮಾಡಿದ್ರು. ಎಲ್ಲರಲ್ಲಿಯೂ ಎಲ್ಲ ಧರ್ಮಗಳನ್ನು ತೆಗೆದುಕೊಳ್ಳಬೇಕು. ಹರಿತ್ವ, ಉದಾಸೀನತ್ವ ಎಲ್ಲವನ್ನೂ ತೆಗೆದುಕೊಳ್ಳಿ. ಅದನ್ನು ವ್ಯತ್ಯಾಸ ಮಾಡಿ ಕೊಟ್ಟು ಬಿಟ್ರೆ, ಯಾರು ಭಾರಿ ಸುಹೃತ್ ಅವನಲ್ಲಿ ಉದಾಸೀನತ್ವ ಧರ್ಮ ಇದೆ ಅಂತ ಹೇಳಿಬಿಟ್ರೆ, ಹಾಗೆಲ್ಲ ಮಾಡೋದಿಲ್ಲ. ಪ್ರತಿಯೊಂದು ಧರ್ಮಗಳು ಕೂಡ ಭಗವಂತನ ಅಧೀನವಾಗಿದ್ದಾವೆ ಅಂತ ತಿಳಿದುಕೊಳ್ಳೋದು ಒಂದು ವಿಧವಾದ ಸಮಬುದ್ಧಿ. ಸಮಾನವಾದ ಬುದ್ಧಿ ಇರಬೇಕು. ಯಾವುದರಲ್ಲಿ ಸಮಾನವಾದ ಬುದ್ಧಿ? ಸುಹೃತ್ವ, ಮಿತ್ರತ್ವ ಇವೆಲ್ಲವೂ ಕೂಡ ಭಗವಂತನ ಅಧೀನವಾಗಿದೆ ಅನ್ನುವ ಬುದ್ಧಿಯು ಕೂಡ ಸಮಬುದ್ಧಿ ಅಂತ ಕರೆಸಿಕೊಳ್ಳುತ್ತೆ. ಅದು ಕೂಡ ಭಗವಂತನ ಅಧೀನ. ಅದು ಸುಹೃತ್ವ ಮಿತ್ರತ್ವ ಎಲ್ಲವೂ ಕೂಡ. ಇದನ್ನು ತಿಳಿಸೋದ್ರ ಮೂಲಕ ನಮ್ಮ ಜೀವರ ಅಸ್ವಾತಂತ್ರ್ಯ ಎಷ್ಟಿದೆ ಅನ್ನೋದನ್ನ ಶ್ರೀಮದ್ ಆಚಾರ್ಯರ ಮಾತಿಗೆ ಅನುಗುಣವಾಗಿ ರಾಯರು ನಮಗೆ ಇದನ್ನು ತಿಳಿಸಿಕೊಡ್ತಾ ಇದ್ದಾರೆ. ನೋಡೋಣ ಯಾಕಂದ್ರೆ ಅದೊಂದು ಮಾತು ಹೇಳುತ್ತಾನೆ. ಆಯ್ತಾ? ನಾವು ಯಾವ ಯಾವ ಭಾವನೆಗಳಿಂದ ಭಗವಂತನ ಆರಾಧನೆಯನ್ನು ಮಾಡ್ತೇವೋ ಅದೇ ಭಾವನೆಗಳನ್ನ ನಾವು ಪಡ್ಕೊಳ್ಳುತ್ತೇವೆ. ಹಾಗಾಗಿ ಅವನನ್ನು ಯಾವಾಗಲೂ ಸುಖಪೂರ್ಣ, ಆನಂದಮಯ, ಜ್ಞಾನಮಯ ಅಂತ ನಾವು ಭಗವಂತನ ಚಿಂತನೆಯನ್ನು ಮಾಡ್ತಾ ಇರಬೇಕು. ಭಗವಂತನಲ್ಲಿ ನಿರ್ಗುಣತ್ವ ಉಪಾಸನೆ ಬೇಡ. ಆಯ್ತಾ? ಭಗವಂತ ನಿರ್ಗುಣ ಅಲ್ಲ, ಅನಂತ ಗುಣ ಪರಿಪೂರ್ಣನಾಗಿದ್ದಾನೆ. ಸ್ವಾಮಿ ನೀನು ಜ್ಞಾನಾನಂದಮಯನಾಗಿದ್ದೀ ಅಂತ ಸ್ತೋತ್ರ ಮಾಡಿದ್ರೆ ನಮಗೆ ಜ್ಞಾನಾನಂದಗಳನ್ನು ಕೊಡ್ತಾನೆ ಭಗವಂತ. ಇದಕ್ಕೆ ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಬರೆಯುವಾಗ ನಮಗೆ ಹೇಳುತ್ತಾರೆ ಸ್ಪಷ್ಟವಾಗಿ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಹೇಳುತ್ತೇವಲ್ಲ, ಆಯ್ತಾ? ಅದ್ರ ಮುಂದಿನ ಲೈನ್ ಏನು? ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ. ಅಲ್ಲಿ ವ್ಯಾಖ್ಯಾನಕಾರರು ಬರೀತಾರೆ ಮೊದಲನೇ ವಿಶೇಷಣದಲ್ಲಿ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ಷಡ್ಗುಣಗಳು ಅದರಲ್ಲಿ ಸೇರ್ಕೊಂಡ್ಬಿಡುತ್ತೆ. ಯಾವುದನ್ನ ಷಡ್ಗುಣಗಳು ಅಂತ ಕರೀತಾರೆ? ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ ಷಣ್ಣಾಂ ಭಗೈತೀರಣ ಅಂತ ಈ 6 ಗುಣಗಳನ್ನ ಆ 6 ಗುಣಗಳು ಉಳ್ಳವ ಅಂತ ಮೊದಲನೇ ವಿಶೇಷಣದಲ್ಲಿ ಸ್ತೋತ್ರ ಮಾಡಿದ್ರು. ಆಮೇಲೆ ಬಲವೀರ್ಯ ಮಹಾರಣವಾಯ. ಆ ಬಲ ವೀರ್ಯ ಇವೆರಡು ಈ 6 ಗುಣಗಳಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಆಯ್ತಾ? ಈ 6 ಗುಣ ಉಳ್ಳವ ನೀನು ಅಂತ ಸ್ತೋತ್ರ ಮಾಡಿದ್ಮೇಲೆ ಬಲವೀರ್ಯ ಗುಣಾರ್ಣವಾಯ, ಬಲ ಮತ್ತು ವೀರ್ಯ ಇವುಗಳಿಂದ
ಸಮುದ್ರದಂತಿದ್ದಿ ನೀನು ಅಂತ ಮತ್ತಿನ್ನೊಮ್ಮೆ ಸ್ತೋತ್ರ ಮಾಡಿದ ಹನುಮಂತ. ಯಾಕೆ ಮಾಡ್ಬೇಕಾಗಿತ್ತು? ಅದ್ರಲ್ಲಿ 6 ಗುಣ ಉಳ್ಳವ ಅಂತ ಆದ್ಮೇಲೆ ಶ್ರೀಮದಾಚಾರ್ಯರು ಬಲವೀರ್ಯ ಮಹಾರಣವಾಯ ಅಂತ ಮತ್ತೆ ಆ ವಿಶೇಷಣವನ್ನ ಹಾಕಿದಾರಲ್ಲ. ಯಾಕೆ ಅಂದ್ರೆ ಭಗವಂತನಲ್ಲಿ ಎಲ್ಲ ಗುಣಗಳು ಇದ್ದಾವೆ. ಆದರೆ ಪ್ರಸಕ್ತ ಹನುಮಂತನಿಗೆ ಏನು ಬೇಕು? ದೈಹಿಕವಾದ ಬಲ ಬೇಕು, ಮಾನಸಿಕವಾದ ಶಕ್ತಿ ಬೇಕು. ಎಲ್ಲ ಗುಣಗಳು ಭಗವಂತ ಪಡೆದುಕೊಂಡಿದ್ರು ಕೂಡ ನಮಗೆ ಏನು ಬೇಕೋ ಅದನ್ನು ಪ್ರಾರ್ಥನೆ ಮಾಡಿದರೆ ಮಾತ್ರ ಅವ ಕೊಡ್ತಾನೆ. ಇದನ್ನು ಸೂಚನೆ ಮಾಡ್ಲಿಕ್ಕೆ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಅಂತ ಸ್ತೋತ್ರ ಮಾಡಿದರು. ಬಲ ವೀರ್ಯ, ಈಗೇನು ಬೇಕು ಹನುಮಂತನಿಗೆ ಸಮುದ್ರವನ್ನು ಹಾರುವ ಮೊದಲು? ದೈಹಿಕ ಶಕ್ತಿ, ಮಾನಸಿಕ ಶಕ್ತಿ. ಅದನ್ನ ಬಲ ವೀರ್ಯ ಶಕ್ತಿಗಳಿಂದ ಭಗವಂತನಲ್ಲಿ ಅದನ್ನು ಉಲ್ಲೇಖ ಮಾಡಿ ಇಂಥ ಗುಣವುಳ್ಳವ ನೀನು ಹೇಳಿ ಅದನ್ನು ಪಡ್ಕೊಂಡು ಅಂತ ವ್ಯಾಖ್ಯಾನಕಾರ ಅದನ್ನು ಉಲ್ಲೇಖ ಮಾಡುತ್ತಾರೆ. ಹಾಗೆ ಭಗವಂತನಲ್ಲಿ ಅನಂತ ಗುಣಗಳಿದ್ದರೂ ಕೂಡ ನಾವು ಏನ್ ಕೇಳ್ತೇವೋ ಅದನ್ನು ಮಾತ್ರ ಭಗವಂತ ನಮಗೆ ವಿಶೇಷವಾಗಿ ಕೊಡ್ತಾನೆ. ಈ ಕೊನೆಯ ವಾಕ್ಯ ನೋಡಿ. ಸುಹೃದಿ ಸುಹೃತ್ವಮೇವ ಮಿತ್ರಾದಿಷು ಮಿತ್ರತ್ವಾದಿಕಮೇವ ದದಾತಿ. ಹೌದಾ? ನತು ಸುಹೃದಿ ಮಿತ್ರತ್ವಂ ಸುಹೃತ್ ಶಬ್ದ. ಅದು ಸುಹೃದಿ ಅಂದ್ರೆ ಸಪ್ತಮಿ ಭಕ್ತಿ ಏಕವಚನ. ಸುಹೃದಿ ಸುಹೃತ್ತಾದವನಲ್ಲಿ ಅಂತ ಅರ್ಥ. ಸುಹೃತ್ತಾದವನಲ್ಲಿ ಮಿತ್ರತ್ವವನ್ನಾಗಲಿ, ಮಿತ್ರಾದವು ನೋಡಿ ಇಲ್ಲಿ ಆದಿಪದವನ್ನು ಕೊಟ್ಬಿಟ್ರು. ಮಿತ್ರಾದವು ಇಲ್ಲ ಮುಂದೆ ಏನೇನು ಹರಿ, ಉದಾಸೀನ, ಶತ್ರು ಇವುಗಳನ್ನೆಲ್ಲ ಇಟ್ಕೊಳ್ಬೇಕು ಅಂತ ಅರ್ಥ. ಆಯ್ತಾ? ಮಿತ್ರಾದವು ಸುಹೃತ್ವಾದಿಕಂ ಇತಿ ವೈಷಮ್ಯೇಣ. ವೈಷಮ್ಯೇಣ ನ ದದಾತಿ, ಅಲ್ಲಿಗೆ ಅನ್ವಯ ಮಾಡಬೇಕು. ಆಯ್ತಾ? ಮಿತ್ರತ್ವಾದಿಕಮೇವ ದದಾತಿ ನ ವೈಷಮ್ಯೇಣ ದದಾತಿ. ಮಿತ್ರತ್ವಾದಿಕಂ ಸಹೃತ್ವಾದಿಕಂ ವೈಷಮ್ಯೇಣ ಅಂದ್ರೆ ವಿಲಕ್ಷಣವಾಗಿ ಸಹೃತ್ತನಲ್ಲಿ ಮಿತ್ರತ್ವವನ್ನಾಗ್ಲಿ, ಮಿತ್ರನಲ್ಲಿ ಉದಾಸೀನತ್ವ ಆಗ್ಲಿ, ಉದಾಸೀನಲ್ಲಿ ಹರಿತ್ವ ಆಗ್ಲಿ ಇವುಗಳನ್ನು ವ್ಯತ್ಯಾಸ ಮಾಡಿ ಕೊಡೋದಿಲ್ಲ. ವೈಷಮ್ಯೇಣ ಅಂದ್ರೆ ಹಾಗೆ. ನಾ ವೈಷಮ್ಯೇಣ ವ್ಯತ್ಯಾಸ ಮಾಡಿ ಕೊಡೋದಿಲ್ಲ. ಯಾರ್ಯಾರಲ್ಲಿ ಏನೇನು ಸೇರ್ಬೇಕೋ ಅದನ್ನಷ್ಟೇ ಕೊಡ್ತಾನೆ. ಏನ್ ಕಾರಣ ಇದಕ್ಕೆ ಅಂದ್ರೆ ಅತಃ ಸುಹೃದಾದು ಸುಹೃತ್ವಾದಿಕಂ ಈಶಕೃತಮೇವ ನ ಸ್ವತಂತ್ರಂ ಇತಿವಾ. ಈ ರೀತಿಯಾದ ಬುದ್ಧಿಯು ಸಮಬುದ್ಧಿ ಅಂತ ಕರೀತಾರೆ. ಹೀಗೆ ಭಗವಂತ ಎಲ್ಲರ ಒಳಗಿರ್ತಕ್ಕಂತಹ ಭಗವಂತ ಇಂಥ ಗುಣವನ್ನು ಹೊಂದಿದ್ದಾನೆ, ಸಮಾನವಾಗಿ ಹೊಂದಿದ್ದಾನೆ ಅನ್ನುವ ಬುದ್ಧಿಯು ಕೂಡ ಸಮಬುದ್ಧಿ ಅಂತ ಕರೆಸ್ಕೊಳ್ಳುತ್ತೆ. ಇದು ಮೂರನೇ ಅರ್ಥ ಕೊಟ್ಟರು ರಾಯರು. ಅಲ್ಲ, ಅಲ್ಲಿ ಮಿತ್ರತ್ವಾದಿಕಮೇವ ದದಾತಿ, ಅಲ್ಲಿಗೊಂದು ಕಾಮ ಹಾಕೊಳ್ಳಿ. ಆಯ್ತಾ? ಮಿತ್ರತ್ವಾದಿಕಮೇವ ದದಾತಿ ನತು ನ ವೈಷಮ್ಯೇಣ ದದಾತಿ. ವೈಷಮ್ಯೇಣ ನ ದದಾತಿ. ಮುಂದಿನ ಅರ್ಥ ದದಾತಿ ಅನ್ನೋದು ಅಲ್ಲಿ ವಿಶೇಷಣ. ದದಾತಿ ನ ದದಾತಿ, ಕೊಡೋದೇ ಇಲ್ಲ ಅಂತ ಹೇಳಿಬೇಡ್ರಿ, ಕೊಡ್ತಾನೆ. ವಿರುದ್ಧವಾಗಿ ಕೊಡೋದಿಲ್ಲ ಅಷ್ಟೇ. ಸುಹೃತ್ವ ಮಿತ್ರತ್ವ ಎಲ್ಲ ಕೊಡ್ತಾನೋ ಇಲ್ವೋ? ಕೊಡ್ತಾನ್ರಿ. ನ ದದಾತಿ ಅಂತ ಅಷ್ಟೇ ಹಾಕೊಂಡ್ಬಿಟ್ರೆ ನೀವು ಕೊಡೋದೇ ಇಲ್ಲ ಅಂತ ಅರ್ಥ ಆಗ್ಬಿಡುತ್ತೆ. ಸುಹೃತ್ತಿನಲ್ಲಿ ಮಿತ್ರತ್ವವನ್ನ, ಮಿತ್ರನಲ್ಲಿ ಉದಾಸೀನತ್ವವನ್ನ, ಉದಾಸೀನಲ್ಲಿ ಶತ್ರುತ್ವವನ್ನ ಹೀಗೆಲ್ಲ ವಿಲಕ್ಷಣವಾಗಿ ಕೊಡೋದು, ವ್ಯತ್ಯಾಸ ಮಾಡಿ ಕೊಡೋದಿಲ್ಲ. ಯಾರ್ಯಾರಿಗೆ ಏನೇನು ಬೇಕೋ ಅದನ್ನೇ ಕೊಡ್ತಾ ಇರ್ತಾನೆ. ಸರಿನಾ? ಆದ್ರಿಂದ ಏನಾಯ್ತು ಇವಾಗ? ಸುಹೃದಾದವು ಸುಹೃತ್ವಾದಿಕಂ ಈಶಕೃತಮೇವ ನ ಸ್ವತಂತ್ರಂ. ಹೌದಾ? ಸುಹೃದಾದವು ಸುಹೃತ್ವಾದಿಕಂ, ಸುಹೃತ್ತಿನಲ್ಲಿ ಸುಹೃತ್ವ, ಶತ್ರುವಿನಲ್ಲಿ ಶತ್ರುತ್ವ, ಹರಿಯಲ್ಲಿ ಹರಿತ್ವ ಇವುಗಳೆಲ್ಲವೂ ಕೂಡ ಏನಾಯ್ತು? ಅವೆಲ್ಲವೂ ಕೂಡ ಈಶಕೃತಮೇವ. ಈಶಕೃತಮೇವ ಅಂದ್ರೆ ಭಗವದಧೀನಮೇವ ನ ಸ್ವತಂತ್ರಂ. ಯಾವುದು ಸ್ವತಂತ್ರ ಅಲ್ಲ, ನಾವು ಪಡ್ಕೊಳ್ಳಿಕ್ಕಾಗೋದಿಲ್ಲ. ಆಯ್ತಾ? ಅವನು ಕೊಟ್ರೆ ಉಂಟು. ಅದರಿಂದ ಹೀಗೆ ಭಗವದ್ ವಿಷಯೇ ಸಮ ಬುದ್ಧಿ ಯಸ್ಯ ಸಹ ಸಮಬುದ್ಧಿ. ಈ ರೀತಿಯಾಗಿ ಯಾರಿಗೆ ಭಗವಂತನಲ್ಲಿ ಸಮಾನವಾದ ಬುದ್ಧಿ ಉಂಟೋ ಅವನನ್ನು ಯೋಗಿ ಅಂತ ಕರೀತಾರೆ. ಅಥವಾ ಅಪರೋಕ್ಷ ಜ್ಞಾನಿ ಆಗ್ಲಿಕ್ಕೆ ಸಾಧ್ಯ. ನೋಡ್ರಿ ಎಷ್ಟೆಷ್ಟು ಅನುಸಂಧಾನ ನಮ್ಮ ಕಣ್ಣು ಮುಂದೆನೆ ಬರ್ತಾ ಇದೆ. ಒಂದಾದ್ರೂ ಮಾಡ್ತೀವೋ? ಎಷ್ಟು ದುರಂತ ಜೀವನ ನಮ್ಮದು. ಭಾರಿ ಹಾರಾಟ ಚೀರಾಟಗಳು ಮಾತ್ರ ಭಾರಿ ಉಂಟೆ, ಭಾರಿ ಆಚಾರ, ಭಾರಿ ಜ್ಞಾನಿ. ಒಂದೇ ಒಂದು ಅನುಸಂಧಾನ ನಮ್ಮಲ್ಲಿ ಬರೋದಿಲ್ಲಲ್ಲ, ಬಹಳ ವ್ಯಥೆ ಆಗುತ್ತೆ. ಇಂಥವನನ್ನು ಸಮಬುದ್ಧಿ ಅಂತ ಕರೀತಾರೆ. ಸಮ ವಿಷಯ ಬುದ್ಧಿ ಯಸ್ಯ ಸಹ. ಅಥವಾ ಯದ್ವಾ, ಇದಿಷ್ಟು ಭಾಷ್ಯದ ಅಭಿಪ್ರಾಯದಲ್ಲಿ ಹೇಳಿದರು. ಯದ್ವಾ ಇನ್ನು ತಾತ್ಪರ್ಯದಲ್ಲಿಯೂ ಕೂಡ ಶ್ರೀಮದಾಚಾರ್ಯರು ಭಗವತ್ ಸಮಬುದ್ಧಿ ಅನ್ನೋ ಶಬ್ದಕ್ಕೆ ಇನ್ನೊಂದೆರಡು ಅರ್ಥ ಬರೀತಾರೆ, ಅದನ್ನು ಕೊಡ್ತಾರೆ ರಾಯರು. ಯದ್ವಾ ಸುಹೃದಾದಿ ಜೀವ ವಿಷಯೇ
ಸುಹೃತ್, ಮಿತ್ರ, ಅರಿ, ಉದಾಸೀನ, ಯಾರ್ಯಾರು ದ್ವೇಷ್ಯ, ಬಂಧು, ಯಾರ್ಯಾರನ್ನೆಲ್ಲ ಉಲ್ಲೇಖ ಮಾಡಿದ್ದಾನಲ್ಲ ಕೃಷ್ಣ ಪರಮಾತ್ಮ, ಸುಹೃದಾದಿ ಜೀವ ವಿಷಯೇ ಸಮ ಬುದ್ಧಿ ಯಸ್ಯ ಇತ್ಯರ್ಥ. ಎಲ್ಲರ ಇದು ಒಂದೇ ಅರ್ಥ. ಇದು ಭಾಷ್ಯದಲ್ಲಿ ಮೊದಲು ಹೇಳಿದ್ದು ಈ ಅರ್ಥ ಒಂದೇ ಸಮಾನವಾಗಿದೆ. ಆಯ್ತಾ? ಅದಕ್ಕೆ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ ತಾತ್ಪರ್ಯದಲ್ಲಿ. ಒಂದೇ ಹೇಳಿಬಿಟ್ರೆ ಮತ್ತೆ ಯಾಕೆ ಬರಿಬೇಕಾಗಿತ್ತು? ಅದಕ್ಕೋಸ್ಕರ ತೇಷು ಸಮಬುದ್ಧಿತ್ವಂ ನಾಮ. ಆಯ್ತಾ? ಈ ಎಲ್ಲರಲ್ಲಿಯೂ ಕೂಡ ಸಮಾನವಾದ ಬುದ್ಧಿ ಅಂದ್ರೆ ಏನರ್ಥ? ಎಲ್ಲರೊಳಗೂ ಭಗವಂತ ಇದ್ದಾನೆ ಎನ್ನುವ ಬುದ್ಧಿ ಸರಿ, ಅದು ಭಾಷ್ಯದ ಪ್ರಕಾರ ಆಯ್ತು. ತಾತ್ಪರ್ಯದ ಪ್ರಕಾರ ಅರ್ಥ ಮಾಡೋದಾದ್ರೆ ತೇಷು ಸಮಬುದ್ಧಿತ್ವಂ ನಾಮ ಯತ್ ಸುಹೃತ್ವ ಮಿತ್ರತ್ವಾದಿಕಮಸ್ತಿ ತತ್ ನ ಸ್ವರೂಪಾಂತರ್ಗತಂ. ಅಪ್ಪ, ಇನ್ನೊಂದು ವಿಶೇಷ, ಪ್ರತಿಯೊಬ್ಬರಲ್ಲಿಯೂ ಕೂಡ ಯಾವ ಯಾವ ಧರ್ಮ ಇದೆಯಲ್ಲ, ಸಹೃತ್ವ, ಮಿತ್ರತ್ವ, ಹರಿತ್ವ, ಉದಾಸೀನತ್ವ, ಇದ್ಯಾವುದು ಕೂಡ ಸ್ವರೂಪಾಂತರ್ಗತಂ ತತ್ ನ, ಇದ್ಯಾವುದು ಜೀವರ ಸ್ವರೂಪ ಅಲ್ಲ. ಆಯ್ತಾ? ಸಹೃತ್ವ, ಮಿತ್ರತ್ವ ಪ್ರತಿಯೊಂದು ಕೂಡ ಜೀವನ ವಿಷಯದಲ್ಲಿ ಸಮಾನವಾದ ಬುದ್ಧಿ ಉಳ್ಳವ ಅಂತ ಹೇಳಿದ್ರೆ, ಏನು ಸುಹೃದಾದಿ ಜೀವರಿದ್ದಾರೆ ಇವರಲ್ಲಿ ಸಮಾನವಾದ ಬುದ್ಧಿ ಅಂತ ಹೇಳಿದ್ರೆ, ಎಲ್ಲ ಸುಹೃತ್ ಮೊದಲಾದ ಜೀವರಲ್ಲಿ ಇರತಕ್ಕಂತಹ ಸುಹೃತ್ವ, ಮಿತ್ರತ್ವ ಇವೇ ಮೊದಲಾಗಿರತಕ್ಕಂತಹ ಧರ್ಮಗಳು ಜೀವನ ಸ್ವರೂಪ ಅಲ್ಲ. ಯಾಕಂದ್ರೆ ನಮ್ಮ ಸ್ವರೂಪಭೂತವಾದ ಗುಣಗಳು ಒಂದಿಷ್ಟು ಇರ್ತವೆ. ನಾನೇನು ಈ ಜನ್ಮದಲ್ಲಿ ಸುಹೃತ್ತಾಗಿರಬಹುದು ನಿನಗೆ, ನಿಮ್ಮೊಬ್ಬರಿಗೆ ನಾನು ಸುಹೃತ್ತಾಗಿರ್ಬೋದು, ಮತ್ತೊಬ್ಬರಿಗೆ ನಾನು ಅರಿಯಾಗಿರುತ್ತೇನೆ, ಮತ್ತೊಬ್ಬರ ವಿಷಯದಲ್ಲಿ ಉದಾಸೀನನಾಗಿರುತ್ತೇನೆ. ಹಾಗಾಗಿ ಸುಹೃತ್ವ, ಮಿತ್ರತ್ವ, ಉದಾಸೀನತ್ವ ಇದ್ಯಾವುದು ಕೂಡ ಜೀವರ ಸ್ವರೂಪ ಅಲ್ಲ. ಜೀವರ ಸ್ವರೂಪ ಇದ್ಯಾವುದು ಅಲ್ಲ. ಈ ಎಲ್ಲ ಯಾವ ಧರ್ಮಗಳು ಕೂಡ ಇದು ಜೀವರ ಸ್ವರೂಪ ಅಲ್ಲ. ಹಾಗಾದ್ರೆ ಇವೆಲ್ಲ ಏನಪ್ಪ ಹಾಗಾದ್ರೆ ಅಂತ ಹೇಳಿದ್ರೆ ಅಂತಃಕರಣ ಉಪಾಧಿಕಮೇವ ಸ್ಪಷ್ಟಪಡಿಸ್ತಾ ಇದ್ದಾರೆ. ಇವೆಲ್ಲ ಅಂತಃಕರಣದ ವಿಕಾರ. ಇದು ಅಂತಃಕರಣದ ವಿಕಾರ. ಇದು ಹೇಗೆ? ಒಂದೇ ಮರ, ಆಯ್ತಾ? ಒಂದು ಮರ ಒಂದು ಬೇಸಿಗೆ ಕಾಲದಲ್ಲಿ ಒಂದು ರೀತಿ ಇರುತ್ತೆ, ಚಳಿಗಾಲದಲ್ಲಿ ಎಲ್ಲ ಎಲೆಗಳೆಲ್ಲ ಉದುರು ಹೋಗ್ತವೆ, ಆಮೇಲೆ ಇನ್ನೊಂದು ಕಾಲದಲ್ಲಿ ಹೂಗಳು ಬಿಡುತ್ತವೆ. ಒಂದೇ ಮರದಲ್ಲಿ ವ್ಯತ್ಯಾಸಗಳಾಯ್ತು. ಯಾಕೆ? ಕಾಲಕ್ಕನುಗುಣವಾಗಿ ಅವುಗಳಲ್ಲಿ ಪರಿಣಾಮ ಆಯಿತು, ವಿಕಾರ ಆಯಿತು. ಹಾಗೆ ಈ ಸುಹೃತ್ವ, ಮಿತ್ರತ್ವ, ಹರಿತ್ವ ಇವೆಲ್ಲವೂ ಕೂಡ ಜೀವನಲ್ಲಿ ಅಂತಃಕರಣದ ವಿಕಾರವೇ ಹೊರತು ಜೀವನ ಸ್ವರೂಪ ಅಲ್ಲ ಈ ಧರ್ಮಗಳು. ಕೆಲವೊಂದು ಏನೋ ಔಪಾಧಿಕವಾಗಿ ಬಂದಿರ್ತಾವಟ್ಟೆ, ಅವೇನೋ ಭಾರಿ ಸಹಾಯ ಮಾಡಿರ್ತೀರಿ, ನಿಮ್ಮೇಲೆ ಏನೋ ಕೃತಜ್ಞತೆ ಇರುತ್ತೆ, ನಿಮ್ಮೇಲೆ ಸುಹೃತ್ವ ಬಂತು, ಮಿತ್ರತ್ವ ಬಂತು, ಅದರ ಸ್ವರೂಪವೋ ಔಪಾಧಿಕ ಅಂದ್ರೆ ಯಾವುದೋ ಒಂದು ಉಪಾಧಿಯಿಂದಾಗಿ ಬಂದದ್ದು ಅಂತ ಅರ್ಥ. ಏನೂ ಚೆನ್ನಾಗಿಲ್ಲಪ್ಪ, ಚೆನ್ನಾಗಿ ಮೇಕಪ್ ಮಾಡ್ಕೊಳ್ತಾನೆ, ಭಾರಿ ಸುಂದರವಾಗಿ ಕಾಣ್ಲಿಕ್ಕೆ ಶುರು ಮಾಡಿದ. ಏನ್ ಕಾರಣ? ಅದಕ್ಕೆಲ್ಲ ಬಣ್ಣಗಳೆಂಬ ಉಪಾಧಿಯ ಮೂಲಕವಾಗಿ ಅವ ಚೆನ್ನಾಗಿ ಕಾಣ್ಲಿಕ್ಕೆ ಶುರು ಮಾಡಿದ. ವಾಸ್ತವಿಕವಾಗಿ ಸೌಂದರ್ಯ ಅವನ ಸ್ವರೂಪವೋ ಅಲ್ಲಲ್ಲ. ಹಾಗೆ ಇವೆಲ್ಲ ಸುಹೃತ್ವ, ಮಿತ್ರತ್ವಾದಿಗಳು ಕೂಡ ಜೀವನ ಸ್ವರೂಪಭೂತವಾದ ಧರ್ಮಗಳಲ್ಲ. ಹಾಗಾದ್ರೆ ಏನದು? ಅವೆಲ್ಲ ಅಂತಃಕರಣದ ವಿಕಾರಗಳು. ವಿಕಾರ ಆಗುವುದುಂಟು ಜೀವನದಲ್ಲಿ ಸಹಜವಾಗಿ. ಕೆಲವೊಮ್ಮೆ ಕೋಪ ಬರುತ್ತೆ, ಕೆಲವೊಮ್ಮೆ ಸಂತೋಷ ಪಡ್ತೇವೆ, ಕೆಲವೊಮ್ಮೆ ಬೇಸರ ಪಡ್ಕೊಂಡು ಕೂಡ್ತೇವೆ. ಇವೆಲ್ಲ ಏನದು? ಇದೆಲ್ಲ ಅಂತಃಕರಣದ ವಿಕಾರ, ಮನಸ್ಸಿನ ವಿಕಾರ. ಅದು ಅಂತಃಕರಣ ಶಬ್ದಕ್ಕೆ ಮನಸ್ಸು ಅಂತ ಅರ್ಥ. ಆ ಮನಸ್ಸಿನ ವಿಕಾರವೇ ನಮಗೆ ಈ ರೂಪದಲ್ಲಿ ಕಾಣ್ತಾ ಬರ್ತಾರೆ. ಹಾಗೆ ಸುಹೃತ್ವ ಇವೆಲ್ಲವೂ ಕೂಡ ಸ್ವರೂಪಭೂತವಾದ ಧರ್ಮ ಅಲ್ಲ. ಯಾವ ಜೀವರಿಗೂ ಕೂಡ ಸ್ವರೂಪಭೂತವಾದ ಧರ್ಮ ಅಲ್ಲ ಇದು ಎಂಬುದಾಗಿ ತಿಳ್ಕೊಳ್ಳೋದಂತಿದೆಯಲ್ಲ. ಅಂತಃಕರಣ ಉಪಾಧಿಕಮೇವ ದೇವ ದಾನವ ಮಾನವ ಭೇದೇನ ಸ್ವತಃ ವಿಷಮಾಣ ಚೈತನ್ಯ ಸ್ವಭಾವತ್ವಂ ಏಕಮೇವ ಸಮಂ ಇತಿ ಬುದ್ಧಿಮತ್ವಮೇವ ಸಮಬುದ್ಧಿ. ಇನ್ನೊಂದು ಅರ್ಥವನ್ನು ಕೊಟ್ಟದ್ದು. ಆದ್ದರಿಂದ ದೇವ, ದಾನವ, ಮಾನವ ಈ ಒಂದು ವಿಭಾಗ ಉಂಟಲ್ಲ, ಕೆಲವರನ್ನ ನಾವು ದೇವತೆಗಳು ಅಂತ ಕರಿತೇವೆ, ಕೆಲವರನ್ನ ದಾನವರು ಅಂತ ಕರಿತೇವೆ, ಕೆಲವರನ್ನ ಮಾನವರು ಅಂತ ಕರಿತೇವೆ. ಹೀಗೆ ದೇವ, ದಾನವ, ಮಾನವ ವಿಭಾಗದಿಂದ ಸ್ವಾಭಾವಿಕವಾಗಿ ಜೀವರು ಭಿನ್ನ ಭಿನ್ನರಾಗಿದ್ದಾರೆ. ಹೌದು, ಎಲ್ಲ ನಮ್ಮ ಸಿದ್ಧಾಂತವೇ ಹಾಗಲ್ವಾ? ಭಿನ್ನ ಧರ್ಮಾಶ್ಚ ಪದಾರ್ಥ ನಿಖಿಲ ಅಪಿ. ಜಡ ಪದಾರ್ಥ ಇರಬಹುದು ಅಥವಾ ಚೇತನ ಪದಾರ್ಥಗಳಿರಬಹುದು, ಪ್ರತಿಯೊಂದು ಕೂಡ ಭಿನ್ನ ಭಿನ್ನ. ಹೇಗೆ ಭಿನ್ನರಾಗಿದ್ದಾರೆ? ಇವ ದೇವತೆ, ಇವ ದಾನವ, ಇವ ಮಾನವ. ಹೀಗೆ ಆ ದೇವ ದಾನವ ಮಾನವ ವಿಭಾಗದಿಂದಾಗಿ ಜೀವರೆಲ್ಲರೂ ಕೂಡ ಭಿನ್ನ ಭಿನ್ನರಾಗಿದ್ದಾರೆ. ಈ ಭಿನ್ನ ಜೀವರ ಚೈತನ್ಯ ಸ್ವಭಾವ ಅದು
ಒಂದೇ. ಸ್ವರೂಪಭೂತವಾದ ಸ್ವಭಾವ ಏನಿರುತ್ತಲ್ಲ ಅದು ಒಂದೇ ಎಂಬುದಾಗಿ ನಾವು ತಿಳ್ಕೊಳ್ಬೇಕಷ್ಟೇ ಹೊರತು ಹೀಗೆ ಏನು ಸುಹೃತ್ವ ಮಿತ್ರತ್ವ ಇವುಗಳೆಲ್ಲ ಜೀವನ ಸ್ವರೂಪ ಅಂತ ತಿಳ್ಕೊಳ್ಬಾರದು. ಇದು ಒಂದು ಅರ್ಥದಲ್ಲಿ ಸಮಾನ ಬುದ್ಧಿ ಎನ್ನುವ ಅರ್ಥವನ್ನ ರಾಯರಲ್ಲಿ ಕೊಟ್ಟರು. ಇದಕ್ಕೆ ನೋಡೋಣ, ಶ್ರೀಮದಾಚಾರ್ಯ ಅದಕ್ಕೊಂದು ದೃಷ್ಟಾಂತ ಕೊಡ್ತಾರೆ. ಅಲ್ಲ ಅಲ್ಲ ಅಲ್ಲ, ಅಂತಃಕರಣ ಬೇರೆ ಅಲ್ಲ. ಅಂತಃಕರಣ ಅಂದ್ರೆ ಮನಸ್ಸಲ್ವಾ, ಜೀವನಗಿಂತ ಭಿನ್ನ ಅದು. ಜೀವನ ಸ್ವರೂಪ ಅಲ್ಲ. ಈ ಮನಸ್ಸು ಅನ್ನೋದು ಅಂತಃಕರಣದ 11ನೇ ಇಂದ್ರಿಯ ಅದು. ಜಡದೇಹಕ್ಕೆ ಸಂಬಂಧಪಟ್ಟಿದ್ದು. ತಾತ್ಪರ್ಯದಲ್ಲಿ ಸುಮಾರು ಬರೀತಾರೆ ಈ ಶ್ಲೋಕಕ್ಕೆ. ತಾತ್ಪರ್ಯ ಭಾಷ್ಯವನ್ನು ಇಟ್ಕೊಂಡು ಹೋಗ್ಬಿಟ್ರೆ ಎಷ್ಟು ತಿಂಗಳಾದ್ರೂ ಮುಗಿಯಲ್ಲ. ಅಷ್ಟು ಇದು ಕೊಡ್ತಾರೆ. ಅನಿಮಿತ್ತ ಸ್ನೇಹವಾಂಸ್ತು ಸುಹೃತ್ ಜ್ಞಾತ್ವೋಪ, ಇದಿಷ್ಟೇ ಬಿಡಿಸಿದ್ರಲ್ಲ ಇಲ್ಲಿ. ಇದ್ರ ಬಗ್ಗೆನೆ ಹೆಚ್ಚು ಎಲ್ಲ ಲಕ್ಷಣ ಬೇರೆ ಬೇರೆ ಕಡೆಗಳಲ್ಲಿ ಇದ್ದದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ಸುಹೃದಾದಿಷು ಶಾಸ್ತ್ರೋಕ್ತ ಪೂಜಾದಿ ಕೃತಿ ಅನ್ಯೋನ ಅನಧಿಕ ಯಾ ಸಾಪಿ ಸಮತ. ಉಕ್ತಂಚ ಏತತ್, ಇದಕ್ಕೆ ಭಾಷ್ಯದಲ್ಲಿಯೇ ಕೊಡ್ತಾರೆ ನೋಡಿ. ಸ್ವತೋಪಿ ನ ಕಿಂಚಿದಪಿ, ಸ್ವಾಭಾವಿಕ ಯಾವುದೂ ಇಲ್ಲ ಅಂತ ಹೇಳಿಬಿಟ್ರು ಶ್ರೀಮದಾಚಾರ್ಯ ಹೇಳುವಾಗ. ಬ್ರಹ್ಮಪುರಾಣದ ಒಂದು ಮಾತನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ. ಸ್ವತಃ ಸರ್ವೇಪಿ ಚಿದ್ರೂಪಾಃ ಸರ್ವದೋಷ ವಿವರ್ಜಿತಾಃ ಜೀವಾಃ ತೇಷಾಂತು ಯೇ ದೋಷಾಃ ತೇ ಉಪಾಧಿಕೃತಾಃ ಮತಾಃ. ಅವರಲ್ಲಿ ಸ್ವಾಭಾವಿಕವಾಗಿ ಜ್ಞಾನ ಸ್ವರೂಪನಾಗಿದ್ದಾನೆ ಜೀವ. ಆದರೂ ಅವನಲ್ಲಿ ಇವೆಲ್ಲ ವಿಕಾರಗಳು ಕಾಣ್ತಾವಲ್ಲ ಹೇಗೆ? ಕೆಲವರನ್ನು ನಾವು ದ್ವೇಷ ಮಾಡ್ತೇವೆ. ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ 3 ಜನ ಇರುತ್ತಾರೆ. ಮಿತ್ರರು ಇರುತ್ತಾರೆ, ಉದಾಸೀನರು ಇರುತ್ತಾರೆ, ಶತ್ರುಗಳು ಇರುತ್ತಾರೆ, ಎಲ್ಲರೂ ಇರ್ತಾರೆ. ಇವರಲ್ಲೆಲ್ಲ ಭಾವನೆಗಳು, ಈಗ ನಾನ್ ನಿಮಗೆ ಮಿತ್ರನಾಗಿರ್ಬೋದು, ಇನ್ನೊಬ್ಬರಿಗೆ ನಾನ್ ಶತ್ರು ಆಗಿರ್ತೇನೆ, ಅಥವಾ ನನಗೆ ಮತ್ತೊಬ್ಬ ಶತ್ರು ಆಗಿರ್ಬೋದು. ಈ ಪ್ರತಿಯೊಬ್ಬರಿಗೂ ಕೂಡ ಶತ್ರುಗಳು, ಮಿತ್ರರು ಅಥವಾ ಉದಾಸೀನರು ಎಲ್ಲರೂ ಇರ್ತಾರೆ. ಹಾಗಾಗಿ ಜೀವ ಸ್ವಾಭಾವಿಕವಾಗಿ, ಬ್ರಹ್ಮಪುರಾಣದ ಮಾತನ್ನ ಭಾಷ್ಯದಲ್ಲಿ ಆಚಾರ್ಯ ಉಲ್ಲೇಖ ಮಾಡ್ತಾ ಇದ್ದಾರೆ, ಜೀವ ಸ್ವಾಭಾವಿಕವಾಗಿ ಜ್ಞಾನಸ್ವರೂಪ. ಜ್ಞಾನಸ್ವರೂಪನಾದ ಈ ಜೀವನಿಗೆ ಈ ರೀತಿಯಾದ ಗುಣಗಳು ಹ್ಯಾಕ್ ಕಾಣ್ತಾವೆ ಅಂದ್ರೆ, ಸ್ವತಃ ಸರ್ವೇಪಿ ಚಿದ್ರೂಪಾ ಸರ್ವದೋಷ ವಿವರ್ಜಿತಾ. ಸ್ವಾಭಾವಿಕವಾಗಿ ಜೀವ ನಿರ್ದುಷ್ಟನಾಗಿದ್ದಾನೆ, ಜ್ಞಾನ ಸ್ವರೂಪನಾಗಿದ್ದಾನೆ. ಇಂಥ ಜೀವರು ದೋಷ, ಇವರಲ್ಲೆಲ್ಲ ಈ ದೋಷಗಳೆಲ್ಲ ಕಾಣ್ತಾವಲ್ಲ ಹೇಗೆ ಅಂತ ಹೇಳಿದ್ರೆ, ಉಪಾಧಿಕೃತ ಮತಾಃ, ಯಾವುದೋ ಒಂದು ಔಪಾಧಿಕವಾಗಿ ಬಂದಿರ್ತಾರೆ. ಸುಮ್ಮನೆ ಕೂತಿರ್ತಾನೆ ಪಾಪ, ಅವನ ಛೇಡಿಸೋದು ಅಂತ ಹೇಳ್ತಾರಲ್ಲ, ಸುಮ್ಮನೆ ಕೂತವನನ್ನ ಏನೇನೋ ಮಾತಾಡಿ ಅವನನ್ನ ಮೇಲೆ ಬಿಟ್ಟೋದು, ಸುಮ್ಮನೆ ಅವನು ಕೂಗಾಡೋ ಹಾಗೆ ಮಾಡೋದು, ಇದೇ ಔಪಾಧಿಕ ಅಂದ್ರೆ. ಕೋಪ ಇರ್ಲಿಲ್ಲ ನಮ್ಮಲ್ಲಿ, ಯಾವುದೋ ಒಂದು ಉಪಾಧಿನ ಅವನು ಕೆಟ್ಟ ಮಾತುಗಳನ್ನ ಕೇಳಿ ಕೇಳಿ ಕೋಪ ಬಂತು, ಉದ್ರೇಕ ಆಯ್ತು. ಇದನ್ನೇ ಔಪಾಧಿಕ ಅಂತ ಕರೀತಾರೆ. ಇದೊಂದು ವಿಕಾರ. ನಮ್ಮ ಯಾವ್ದು ಕೋಪ, ಈ ದೋಷಗಳೆಲ್ಲವೂ ಕೂಡ ಎಲ್ಲಿಗೆ ಬರುತ್ತೆ? ಮನಸ್ಸಿನಲ್ಲೇ ಆಗೋದು ತಾನೆ ವಿಕಾರ ತಾನೆ. ಮನಸ್ಸು ಶಾಂತವಾಗಿ ಕೂತು ಮನಸ್ಸು ವ್ಯಗ್ರವಾಗ್ಲಿಕ್ಕೆ ಏನ್ ಕಾರಣ? ಅವನ ದುಷ್ಟ ಮಾತುಗಳು ಕಾರಣ. ಅದೇ ಉಪಾಧಿ. ಹೀಗೆ ಮನಸ್ಸಿನಲ್ಲಿ ವಿಕಾರ ಆಗಬೇಕಾದ್ರೆ ಅದಕ್ಕೆ ಏನ್ ಕಾರಣ? ದೋಷಗಳೆಲ್ಲ ಕಾಣ್ತಾವಲ್ಲ ಜೀವನಲ್ಲಿ ಅಂತ ಹೇಳಿದ್ರೆ ಅದೆಲ್ಲ ಔಪಾಧಿಕ ಅಂತ ತಿಳ್ಕೊಳ್ರಿ. ಅರ್ಥ ಆಯ್ತಾ ಇವಾಗ? ಹೌದು, ಎಲ್ಲರೂ ಜ್ಞಾನ ಸ್ವರೂಪರೇ. ಆದರೆ ಅವರವರ ಕರ್ಮಕ್ಕನುಗುಣವಾಗಿ, ಅವರವರ ಪ್ರಾರಬ್ಧಕ್ಕನುಗುಣವಾಗಿ ವ್ಯತ್ಯಾಸಗಳಾಗ್ತಾ ಇರ್ತವೆ. ಇನ್ನೊಂದು ವಾಕ್ಯ ಇದೆ, ಬಹಳ ಚೆನ್ನಾಗಿದೆ. ಸರ್ವಂಚ ಈಶ್ವರತಸ್ತೇಷಾಂ ನ ಕಿಂಚಿತ್ ಸ್ವತಯೇವತು ಸಮಾ ಏವಂ ಹಿ ಅತಃ ಸರ್ವೇ ವೈಷಮ್ಯಂ ಭ್ರಾಂತಿ ಸಂಭವಂ ಏವಂ ಸಮಾನ್ ಋಜೀವಾಸ್ತು ವಿಶೇಷೋ ದೇವತಾದಿಷು ಸ್ವಾಭಾವಿಕಸ್ತು ನಿಯಮಾತ್ ಅತಯೇವ ಸನಾತನಃ ಅಸುನಾದೇಯಸ್ತಥಾ ದೋಷಾಃ ನಿತ್ಯ ಸ್ವಾಭಾವಿಕಾಪಿ. ಮನುಷ್ಯರಲ್ಲಿ ದೇವತೆಗಳಲ್ಲಿ ಹೀಗೆ, ದಾನವರಲ್ಲಿ ಹಾಗಲ್ಲ. ದಾನವರಲ್ಲಿ ಇದು ಸ್ವಾಭಾವಿಕವಾಗಿರುತ್ತೆ ಅಂತ ತಿಳ್ಕೊಳ್ರಿ. ಈಗೂ ಬ್ರಹ್ಮಪುರಾಣ ಉಲ್ಲೇಖ ಮಾಡ್ತಾ ಇದೆ. ಕೆಲವರಲ್ಲಿ ಔಪಾಧಿಕ, ಕೆಲವರಲ್ಲಿ ಸ್ವಾಭಾವಿಕ. ಇಂಥ ದೋಷಗಳು, ಇಂಥ ವಿಕಾರಗಳು ಸ್ವಾಭಾವಿಕವಾಗಿರುತ್ತವೆ. ಯಾವುದು? ಅದು ನಮಗ್ ಗೊತ್ತಾಗಲ್ಲ. ಯಾರು ಪಡೆದೇವು ಅವರವರ ಸ್ವಭಾವ, ಅವರವರ ಯೋಗ್ಯತೆ, ಅದಕ್ಕನುಗುಣವಾಗಿ ಭಗವಂತನೇ ಫಲ ಕೊಡ್ತಾ ಹೋಗ್ತಾನೆ.
ಆ ಫಲ ಇವೆಲ್ಲ ಫಲಾನುಮೇಯ ಅಷ್ಟೇ. ಫಲ ಇಂಥ ಫಲ ಅವನಿಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಫಲದಿಂದಾಗಿ ನಾವು ಪರಿಪೂರ್ಣವಾಗಿ ಅನುಮಾನ ಮಾಡ್ಲಿಕ್ಕೆ ಬರೋದಿಲ್ಲ, ಸ್ವಲ್ಪ ತಿಳ್ಕೊಳ್ಬಹುದಷ್ಟೇ. ಹಾಗಾಗಿ ನಮಗೆ ಯಾಕಂದ್ರೆ ಈ ಕರ್ಮದ ವಿಚಾರಕ್ಕೆ ಬಂದಾಗ ನಾವು ಇದೇ ಜನ್ಮದ ಕರ್ಮ ಈಗ ಮಾಡಿದ್ದೇ ಕರ್ಮ. ಇವತ್ತು ನಾನು ಪೂಜೆ ಮಾಡಿದ್ದೇನಪ್ಪ, ಈ ವರ್ಷ ಚಾತುರ್ಮಾಸ್ಯ ವ್ರತ ಮಾಡಿದ್ದೆ, ಏನೋ ಸತ್ಕರ್ಮ ಮಾಡಿದ್ದೇನೆ, ಅದರ ಫಲ ಮಾರನೇ ದಿವಸ ನನ್ನ ಭಾರಿ ಸುಖ ಸಿಕ್ತು. ನಿನ್ನೆ ಮಾಡಿದ ಕರ್ಮದ್ದೇ ಫಲ ಅಂತ ತಿಳ್ಕೊಳ್ಳೋದು ಬೇಡ. ಯಾವ ಜನ್ಮದ ಯಾವ ಕರ್ಮದ ಫಲವೋ ಗೊತ್ತಿಲ್ಲ, ಇದೇ ಕರ್ಮದ್ದಾಗಿದ್ರೂ ಆಗಿರ್ಬೋದು, ಅದು ಗೊತ್ತಾಗಲ್ಲ. ಅತ್ಯುತ್ಕಟೆ ಪುಣ್ಯ ಪಾಪೈಗಿ ಇಹೈವ ಫಲಮಷ್ಟತೆ ಅಂತ ಈ ಮಾತುಗಳು ಬಂದದ್ದೇ ಆ ಹಿನ್ನೆಲೆಯಲ್ಲಿ ಇವೆಲ್ಲ ಅತೀಂದ್ರಿಯವಾದವುಗಳು ಅಂತ ಕರೀತಾರೆ. ನಮ್ಮ ಇಂದ್ರಿಯಕ್ಕೆ ಗೋಚರವಾಗುವಂಥದ್ದಲ್ಲ ಇದೆಲ್ಲ ಕೂಡ ಅಲ್ವಾ. ಇಲ್ಲ, ಅದಕ್ಕೆ ಜ್ಞಾನ ಸ್ವರೂಪಿಗಳು ಸ್ವಾಭಾವಿಕವಾಗಿ ಆದರೂ ಕೂಡ ಅವರನ್ನ ಹೇಗೆ ವಿಭಾಗ ಮಾಡೋದು? ಸಾತ್ವಿಕ ರಾಜಸ ತಾಮಸ ಅಂತ ವಿಭಾಗ ಮಾಡ್ಲಿಕ್ಕೆ ಕಾರಣ ಇದೇ ಕಾರಣ. ಈ ಗುಣಗಳನ್ನ ನಾವು ಅನುಸರಿಸಿಕೊಂಡು ಅದಕ್ಕನುಗುಣವಾಗಿ ನಾವು ಯಾರು ಸಾತ್ವಿಕರು ಯಾರು ತಾಮಸರು ಅನ್ನೋದನ್ನ ನಾವು ವಿಭಾಗ ಮಾಡಬೇಕು. ಅಲ್ಲ, ಸ್ವಾಭಾವಿಕವಾಗಿ ಆದರೆ ಜ್ಞಾನ ಸ್ವರೂಪ ಆಗಿರುತ್ತೆ. ಯಾವ ಜ್ಞಾನ? ಅಲ್ಲೊಂದು ಪ್ರಶ್ನೆ ಬರುತ್ತೆ, ಭಗವದ್ ವಿಷಯಕ ಜ್ಞಾನವೋ ಭಗವದ್ ವಿರೋಧಿ ಜ್ಞಾನ? ಸ್ವಾಭಾವಿಕವಾಗಿ ದುಷ್ಟರೆಲ್ಲ ದಾನವರೆಲ್ಲ ಏನ್ ಮಾಡ್ಕೊಂಡಿರ್ತಾರೆ? ಭಗವದ್ ದ್ವೇಷವನ್ನೇ ಮಾಡ್ತಾ ಇರ್ತಾರೆ. ಅದೇ ಅವರ ಸ್ವರೂಪ, ಜ್ಞಾನ ಸ್ವರೂಪ. ಹೌದು, ಜ್ಞಾನದಲ್ಲಿ ಎರಡು ವಿಧ ಅಲ್ವಾ? ಆ ವಿಭಾಗವನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಇದಿಷ್ಟು ಈ ಏನು ರಾಯರು ಕೊನೆಯ ವಾಕ್ಯದಲ್ಲಿ ಹೇಳಿದ್ದಾರೆ, ಇದಿಷ್ಟು ಭಾಷ್ಯದಲ್ಲಿ ಬ್ರಹ್ಮ ಪುರಾಣದ ಮಾತುಗಳನ್ನು ಆಧರಿಸಿಕೊಂಡು ರಾಯರದನ್ನು ಉಲ್ಲೇಖ ಮಾಡಿದ್ದಾರೆ. ಪ್ರವೃತ್ತಿಗಳು ಎಲ್ಲ ಬೇರೆ ಬೇರೆ ಆಗ್ತವೆ. ಅವರವರ ಉಪಾಧಿಗೆ ಅನುಗುಣವಾಗಿ ಅವರ ಪ್ರವೃತ್ತಿಗಳು ಕೂಡ ಬೇರೆ ಬೇರೆ ಆಗ್ತವೆ. ಆ ಉಪಾಧಿಗಳನ್ನ ಹೊಂದಿಸಿಕೊಡೋದು ಭಗವಂತನೇ. ಇನ್ನು ಯಾವ ಉಪಾಧಿ ಈ ಕ್ಷಣದಲ್ಲಿ ಸಿಗಬೇಕು, ಇವನು ಈ ಕ್ಷಣದಲ್ಲಿ ಕೋಪ ಬರಬೇಕು, ಈ ಕ್ಷಣದಲ್ಲಿ ಶಾಂತನಾಗಿರ್ಬೇಕು ಅಂತ ಎಲ್ಲ ತೀರ್ಮಾನ ಮಾಡೋದು ಅವನೇ. ನಮ್ಮಲ್ಲಿ ಏನು ಇಲ್ಲ, ಸುಮ್ಮನೆ ಎಲ್ಲ ಕೈಗೊಂಬೆಗಳಷ್ಟೇ ನಾವು. ಆಯ್ತಾ? ಸರಿ, ತಪ್ಪೇನಲ್ಲ, ಜ್ಞಾನ ಸ್ವರೂಪನೇ ಜೀವ. ಆದರೆ ನಮಗೆ ಜ್ಞಾನ ಸ್ವರೂಪನಾದರೂ ಕೂಡ ಯಾಕೆ ನಮಗೀಗ ಬರ್ತಾ ಇಲ್ಲ ಈ ದುಃಖಾದಿಗಳು? ಯಾಕೆ? ಅಜ್ಞಾನ ಆವರಕವಾಗಿದೆ. ಭಗವಂತನ ಬಗ್ಗೆ ಪರಿಪೂರ್ಣವಾದ ಜ್ಞಾನ ಇಲ್ಲ. ಆದ್ದರಿಂದ ಆ ಸ್ವರೂಪಭೂತವಾದ ಜ್ಞಾನಾನಂದಗಳನ್ನ ಜೀವ ತಾನು ಅನುಭವಿಸ್ತಾ ಇಲ್ಲ. ಅಡ್ಡ ಆಗಿದೆ ಈ ಗೋಡೆ, ಈಗ ಹೋಗ್ಲಿಕ್ಕೆ ಆಗೋದಿಲ್ಲಪ್ಪ ನಮ್ಗೆ ಆ ಕಡೆ. ಯಾಕೆಂದ್ರೆ ಗೋಡೆ ಅಡ್ಡವಾಗಿ ಕೂತಿದೆ. ಗೋಡೆ ಒಡೆದರೆ ಬಾಗಲ್ ತೆಗೆದ್ರೆ ಸರಿ ಸಾಗು. ಹಾಗೆ ನಮ್ಮ ಸ್ವರೂಪಭೂತವಾದ ಜ್ಞಾನಾನಂದಗಳನ್ನ ಅನುಭವಿಸಬೇಕಾದ್ರೆ ಮಧ್ಯದಲ್ಲಿ ಒಂದು ಅಜ್ಞಾನವೆಂಬ ತಡೆ ಗೋಡೆ ಕೂತಿದೆ. ಅದು ಹೋಗೋ ತನಕ ನಮಗೆ ಜೀವನ ಸ್ವರೂಪ ನಮಗೆ ಗೊತ್ತಾಗುವುದಿಲ್ಲ. ಹೌದು ಹೌದು, ಆ ಅಜ್ಞಾನ ಹೋಗ್ಬೇಕಲ್ವಾ? ಅಪರೋಕ್ಷ ಜ್ಞಾನ ಆಗತ್ತೆ, ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನ ಆದರೂ ಕೂಡ ಪ್ರಾರಬ್ಧ ಕರ್ಮ ಕಳಿಯದ ಹೊರತು ನಾವು ಮೋಕ್ಷವನ್ನು ಪಡಿಲಿಕ್ಕೆ ಸಾಧ್ಯ ಇಲ್ಲ. ಅದಿಷ್ಟು ಅನುಭವಿಸಿಯೇ ತೀರಬೇಕು. ಆಗೋದೇ ಅದು ಲಿಂಗ ಶರೀರ ಭಂಗ ಆಗುವವರೆಗೆ ನಮ್ಮ ಸ್ವರೂಪ ಜ್ಞಾನ ಪರಿಪೂರ್ಣವಾಗಿ ಆಗುವುದಿಲ್ಲ. ಇವೆಲ್ಲ ದುಃಖ. ಕೆಲವೊಮ್ಮೆ ದುಃಖ ಪಡುತ್ತೇವೆ, ಕೆಲವೊಮ್ಮೆ ಸಂತೋಷ ಪಡುತ್ತೇವೆ, ಕೆಲವರನ್ನ ಬೈತೇವೆ. ಇದೆಲ್ಲ ಮನಸ್ಸಿನ ವಿಕಾರಗಳು. ಸ್ವರೂಪ ಅಂತ ಹೇಳ್ಬೋದು. ಸಚ್ಚಿದಾನಂದ ಜ್ಞಾನ ಸ್ವರೂಪ ಅಂತಂದ್ರೆ ಜ್ಞಾನ ಸ್ವರೂಪನಾಗಿದೆ. ಆನಂದ ಸ್ವರೂಪನೂ ಹೌದು, ಆನಂದ ಸ್ವರೂಪನೂ ಹೌದು. ಆನಂದ ಪಡ್ತಾ ಇರ್ತಾರೆ ಅವರು. ಜೀವ ಅವನು ಜ್ಞಾನ ಸ್ವರೂಪನೂ ಹೌದು, ಆನಂದ ಸ್ವರೂಪನೂ ಹೌದು. ಆ ಜ್ಞಾನಾನಂದಗಳ ಅಭಿವ್ಯಕ್ತಿ ನಮಗೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಅಜ್ಞಾನವೆಂಬ ತಡೆ ಇದೆ. ಆ ಅಜ್ಞಾನ ಹೋಯಿತು ಅಂದ್ರೆ ಅದೇ ಮೋಕ್ಷದಲ್ಲಿ. ಅದಕ್ಕೆ ಹೇಳ್ತಾರಲ್ಲ, ಮುಕ್ತಿ ಹಿತ್ವಾ ಅನ್ಯಥಾ ರೂಪಂ. ಭಾಷ್ಯದಲ್ಲಿ ಹೇಳುವ ನಮ್ಮ ದ್ವೈತ ಸಿದ್ಧಾಂತದ ಪ್ರಕಾರ ಮೋಕ್ಷದ ಸ್ವರೂಪ ಏನು? ಅನ್ಯಥಾ ಸ್ವರೂಪಂ ಹಿತ್ವಾ. ನಾವೆಲ್ಲ ಈಗೇನಿದ್ದೇವಲ್ಲ, ಇವೆಲ್ಲ ನಮ್ಮ ಸ್ವರೂಪಕ್ಕಿಂತ ಭಿನ್ನವಾಗೇ ಇದ್ದೇವೆ ನಾವು. ಈ ಅನ್ಯಥಾ ರೂಪವನ್ನ ತ್ಯಾಗ ಮಾಡಿ ಸ್ವರೂಪೇಣ ಸ್ಥಿತಿ ಮೋಕ್ಷ. ಇದು ದ್ವೈತ ಸಿದ್ಧಾಂತದ ಮೋಕ್ಷ ಸ್ವರೂಪ. ಹೀಗೆ ಇದನ್ನ ಈ ಶ್ಲೋಕದಲ್ಲಿ ತಿಳಿಸ್ಕೊಟ್ರು. ಸ್ವಭಾವ ಅಂದ್ರೆ ಹೇಗೆ ಹೇಳೋದು? ಅದನ್ನೊಂದು ವಸ್ತು ಅಂತ ಹೇಳೋದು ಕಷ್ಟ. ಆಯ್ತಾ? ಅದು ಜೀವನಿಗಿಂತ ಭಿನ್ನವಾಗಿಲ್ಲ.
ಜೀವನ ಸ್ವರೂಪ. ಜೀವನಗಿಂತ ಸ್ವರೂಪ ಅಂತ ಶಬ್ದವನ್ನು ನಾವು ಪ್ರಯೋಗ ಮಾಡ್ತಾ ಇದ್ದೇವೆ ಅಂತ ಆದ್ಮೇಲೆ ಅದು ಜೀವನಗಿಂತ ಭಿನ್ನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವನ ಜೊತೆಗೇನೆ ಜೀವನ ಸ್ವಭಾವವು ಪ್ರಯಾಣ ಮಾಡ್ತಾ ಇರುತ್ತೆ. ಅವನ ಸ್ವರೂಪವು ಕೂಡ ಹೇಗೆ ಅದೇ ಆಗಲ್ಲ ಸಾಧಾರಣ. ಇದೇ ನೋಡ್ರಿ, ಈಗ ಅನ್ಕೊಳ್ಳಿಕ್ ಸಾಧ್ಯ ಇಲ್ಲ. ಈಗ ಭಾಗವತ ಜಡಭರತ ರಘುಗಣರ ದೃಷ್ಟಾಂತವನ್ನ ನೋಡ್ತೇವೆ. ಮೊದಲು ಜಡಭರತನ ಚೆನ್ನಾಗಿ ಬೈದ ರಘುಗಣರಾಜ. ಆಮೇಲೆ ಅವನ ಸ್ವರೂಪ ಏನು, ಸ್ವಭಾವ ಏನೋ ಇಲ್ಲಪ್ಪ ಪರೋಕ್ಷ ಜ್ಞಾನಿ. ಹಾಗೆಲ್ಲ ನಮಗೆ ಕಾಲ ಬಂದಾಗ ಮತ್ತೊಬ್ಬರ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಅಥವಾ ನಮ್ಮ ಸ್ವಭಾವವನ್ನು ಮತ್ತೊಬ್ಬರು ತಿಳಿಸಲಿಕ್ಕೆ ಸಮಯ ಬೇಕು. ಅದರಿಂದಾಗಿ ಅರ್ಥ ಆಗತ್ತೆ ವಿನಃ ಸಾಧಾರಣವಾಗಿ ನಾವು ಒಂದೆರಡು ಕ್ಷಣ ನೋಡಿಬಿಡುತ್ತೇನೆ, ವ್ಯಕ್ತಿ ಪರಿಚಯ ಆಗಿಬಿಡುತ್ತೆ ನನಗೆ, ಅಷ್ಟು ಸುಲಭ ಅಲ್ಲ. ಯೋಗ್ಯತೆಯ ಸ್ವಭಾವದ ಪರಿಚಯ ಅಷ್ಟು ಸುಲಭವಾಗಿ ನಮಗಾಗುವುದಿಲ್ಲ. ಅಂದ್ರೆ ಇದು ಅಪರೋಕ್ಷ ಜ್ಞಾನಿಗಳ ಲಕ್ಷಣ. ಇದು ಹೀಗೆಲ್ಲ ಬೇಕಂತೆ. ಸಮಬುದ್ಧಿ ಬೇಕು. ಆ ಸಮಬುದ್ಧಿ ಎಷ್ಟು ರೀತಿಯದ್ದು ನಾಳೆ ಕೇಳಿದ್ರೆ ಗೊತ್ತಾಗೋದಿಲ್ಲ. ಹೌದಲ್ಲ, ಈ ಹಂತದಲ್ಲಿದ್ದೇವೆ. ಸರಿ. ದೇವದಾನವ ಮಾನವ ಭೇದೇನ ಸ್ವತಃ ವಿಷಮಾಣಾಂ ಚೈತನ್ಯ ಸ್ವಭಾವತ್ವಂ ಏಕಮೇವ ಸಮಂ ಇತಿ ಬುದ್ಧಿಮತ್ವಮೇವ ಇತಿ ಜ್ಞೇಯಂ. ಈಗೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಏಕಮೇವ ಅಂದ್ರೆ ಸಮಾನ, ಚೈತನ್ಯ ಸ್ವಭಾವ ಏನಿದೆ ಇದು ಸಮಾನ ಎಂಬುದಾಗಿ ಬುದ್ಧಿ ಉಳ್ಳವನು ಕೂಡ ಸಮಬುದ್ಧಿ ಅಂತ ಕರೆಸ್ಕೊಳ್ತಾನೆ. ಇನ್ನೊಂದು ಅಂಶ ನೋಡಿಬಿಡೋಣ. ಅಥವಾ ಸುಹೃದಾದಿಷು ವಿಷಯೇ ಶಾಸ್ತ್ರೇಷು ಯಥಾ ಯಥಾ ವೃತ್ತಿ ವಿಹಿತ ತಥಾ ತಥಾ ವರ್ತನ ಜ್ಞಾನಂ ವಾ ಸುಹೃದಾದಿ ಜೀವೇಶು ಸಮಬುದ್ಧಿ ಧ್ಯೇಯ. ಇನ್ನೊಂದು ರೀತಿಯ ಸಮಬುದ್ಧಿಯನ್ನ ಅರ್ಥವನ್ನು ಬಿಡಿಸ್ತಾ ಇದ್ದಾರೆ. ಸುಹೃತ್, ಮಿತ್ರ ಇವರೇ ಮೊದಲಾಗಿರತಕ್ಕಂತಹ ಜೀವರ ವಿಷಯದಲ್ಲಿ ಶಾಸ್ತ್ರಗಳು ಹೇಳಿದ್ದಾರೆ, ಎಲ್ಲರಲ್ಲಿಯೂ ಸಮಾನವಾಗಿ ನಡ್ಕೊಳ್ಬೇಡ. ಶತ್ರುವಿನಲ್ಲೂ ಮಿತ್ರನಲ್ಲೂ ಸಮಾನವಾಗಿ ನಡ್ಕೊಳ್ತೇನೆ ಅಂತ ಹೇಳಿದ್ರೆ ಹೇಗೆ ಅಲ್ವಾ? ಉದಾಸೀನಲ್ಲಿ ಅರಿಯಲ್ಲಿ ನಾನು ಒಂದೇ ರೀತಿ ನಡ್ಕೊಳ್ತೇನೆ ಅಂದ್ರೆ ಹೇಗೆ? ಶಾಸ್ತ್ರ ಹಾಗೆ ವಿಧಾನ ಮಾಡಿಲ್ಲ. ಸುಹೃತ್ತನಲ್ಲಿ ಹೇಗೆ ನಡ್ಕೊಳ್ಬೇಕು, ಮಿತ್ರನಲ್ಲಿ ಹೇಗೆ ನಡ್ಕೊಳ್ಬೇಕು, ಉದಾಸೀನಾದವನಲ್ಲಿ ಹೇಗೆ ನಡ್ಕೊಳ್ಬೇಕು ತಾರತಮ್ಯವನ್ನು ತಿಳಿಸಿದೆ. ಶಾಸ್ತ್ರಗಳದನ್ನು ವಿಧಾನ ಮಾಡಿದೆ. ಶಾಸ್ತ್ರಗಳು ಪ್ರತಿಯೊಬ್ಬರಲ್ಲಿಯೂ ಕೂಡ ಹೇಗೆ ಹೇಗೆ ನಡ್ಕೊಳ್ಬೇಕು ಅಂತ ವಿಧಾನ ಮಾಡಿದೆಯೋ ಹಾಗೆ ನಡೆದುಕೊಳ್ಳುವವನು ಕೂಡ ಸಮಬುದ್ಧಿ ಅಂತ ಕರೆಸ್ತಾರೆ. ಪೂರ್ತಿ ಮತ್ತೊಂದೇ ಅರ್ಥ ಇದೆ. ಸುಹೃದಾದಿಷು ವಿಷಯೇ, ಆಯ್ತಾ, ಸುಹೃತ್ ಮೊದಲಾದವರ ವಿಷಯದಲ್ಲಿ ಶಾಸ್ತ್ರೇಶು ಯಥಾ ಯಥಾ ವೃತ್ತಿ ವಿಹಿತ, ಹೇಗೆ ಇರಬೇಕು ಅಂತ ವಿಧಾನ ಮಾಡಿದೆಯೋ ಶಾಸ್ತ್ರಗಳಲ್ಲಿ, ತಥಾ ದತ್ತ ತಥಾ ವರ್ತನ ಜ್ಞಾನಂ ವಾ, ಆ ಇರುವಿಕೆ ಅಥವಾ ಇರಬೇಕು ಅನ್ನುವ ಜ್ಞಾನ, ಇದು ಸುಹೃದಾದಿ ಜೀವೇಶು ಸಮಬುದ್ಧಿ, ಇದನ್ನು ಸಮಬುದ್ಧಿ ಅಂತ ಕರೀತಾರೆ. ಹೀಗೂ ಇರ್ಬೇಕಂತೆ, ಆಯ್ತಾ? ಎಲ್ಲವನ್ನ ಅಳವಡಿಸ್ಕೊಂಡ್ಬಿಡ್ಬೇಕು. ಒಂದೊಂದು ಜನ್ಮದಲ್ಲಿ ಆಗದೇ ಇದ್ರು ಒಂದೊಂದೇ ಜನ್ಮದಲ್ಲಾದರೂ ಅದನ್ನು ಅಳವಡಿಸ್ಕೊಳ್ತಾ ಹೋಗಬೇಕು. ಇಷ್ಟು ಸಮಬುದ್ಧಿ ಎನ್ನುವುದಕ್ಕೆ ಸುಮಾರು 4 ರೀತಿಯಾದ ಅರ್ಥವನ್ನ ಉಲ್ಲೇಖ ಮಾಡಿ ಮೂಲದಲ್ಲಿರುವ ಪ್ರತಿಯೊಂದು ಕೂಡ ಅರ್ಥ ಬರಿತಾ ಇದ್ದಾರೆ. ಇವಾಗ ಸುಹೃತ್ ಅಂದ್ರೆ ಯಾರು, ಮಿತ್ರ ಅಂದ್ರೆ ಯಾರು, ಅರಿ ಅಂದ್ರೆ ಯಾರು, ಪ್ರತಿಯೊಂದನ್ನು ತಿಳಿಸ್ತಾ ಇದ್ದಾರೆ ಇವಾಗ. ಆಯ್ತಾ? ಪ್ರತ್ಯುಪಕಾರ ನಿರಪೇಕ್ಷ ಉಪಕಾರ ಕೃತ್ ಸುಹೃತ್. ಈಗ ನಾವು ಹಾಗೆ ಉಪಕಾರ ಮಾಡುತ್ತೇವಾ? ಉಪಕಾರ ಮಾಡ್ಬೇಕು, ಯಾರ ಸಹಾಯ ಕೇಳ್ಕೊಂಡು ಬಂದ್ರೆ ಅವನಿಂದ ಏನು ಲಾಭ ಅಂತಾನೆ ಮೊದಲ ಆಲೋಚನೆ ಮಾಡ್ತೀವಿ. ಅವನಿಂದ ಏನ್ ನನಗೆ ಲಾಭ, ನನಗೇನ್ ಸಿಗತ್ತ ಅವನಿಂದ ಆಲೋಚನೆ ಮಾಡಿ, ನನಗೇನಾದ್ರೂ ಅವನಿಂದ ಲಾಭ ಇದ್ರೆ ನಾವು ಅವನಿಗೆ ಉಪಕಾರ ಮಾಡ್ತೇವೆ. ಈ ಪ್ರತ್ಯುಪಕಾರವನ್ನ ಬಯಸದೇ ಯಾರು ಉಪಕಾರವನ್ನ ಮಾಡ್ತಾನೆಯೋ ಅವನನ್ನ ಸುಹೃತ್ ಅಂತ ಕರೀರಿ. ಆಯ್ತಾ? ಪ್ರತ್ಯುಪಕಾರ ನಿರಪೇಕ್ಷ ಉಪಕಾರಕೃತ್ ಸುಹೃತ್. ಇನ್ನು ಮಿತ್ರ ಯಾರು? ಮೇಲ್ನೋಟಕ್ಕೆ ನೋಡಿದ್ರೆ ಲೋಕದಲ್ಲಿ ಸುಹೃತ್ ಅಂದ್ರು ಮಿತ್ರ ಅಂದ್ರು ಒಂದೇ, ಗೆಳೆಯಪ್ಪ. ಭಾರಿ ಮಿತ್ರ ಅಂದ್ರೂ ಭಾರಿ ಸುಹೃತ್ ಅಂದ್ರೂ ಒಂದೇ ಅರ್ಥ. ವ್ಯತ್ಯಾಸ ಇದೆ. ಎಲ್ಲರನ್ನು ಸುಹೃತ್ ಅಂತ ಕರಿಬಾರದು. ಉಪಕಾರ ಮಾಡಿ ಪ್ರತ್ಯುಪಕಾರವನ್ನು ಅಪೇಕ್ಷೆ ಪಡೆದವ ಸುಹೃತ್. ಮಿತ್ರ ಅಂದ್ರೆ ಯಾರನ್ನು ಕರಿಬೇಕು? ಕ್ಲೇಶಸ್ಥಾನಂ ವಿಜ್ಞಾಪ್ಯ ತತಃ ರಕ್ಷಾ
ರಕ್ಷಾಕೃನ್ ಮಿತ್ರಂ ಅಂತ ಕರಿಬೇಕು. ಆಯ್ತಾ? ಕ್ಲೇಶಸ್ಥಾನಂ ವಿಜ್ಞಾಪ್ಯ, ನೋಡಪ್ಪ ಈಗ ಹೋಗ್ಬೇಡ, ಮುಂದೆ ಅಪಾಯ ಇದೆ ನಿನಗೆ ಅಂತ ತಿಳಿಸಿ ನಮಗೆ ಯಾರು ಆ ಒಂದು ಅಪಾಯದಿಂದ ನಮ್ಮನ್ನ ರಕ್ಷಣೆ ಮಾಡುತ್ತಾನೆಯೋ ಅವನನ್ನ ಮಿತ್ರ ಅಂತ ಕರೀರಿ. ತತಃ, ತತಃ ಅಂದ್ರೆ ತಸ್ಮಾತ್ ಅಂತ ಅರ್ಥ. ತಸ್ಮಾತ್ ಕ್ಲೇಶಸ್ಥಾನಾತ್, ದುಃಖದಾಯಕವಾದ ಸ್ಥಾನ ಇದು, ಹೋಗ್ಬೇಡ, ಮುಂದಕ್ಕೆ ಹೋದ್ರೆ ಹಳ್ಳಕ್ ಬೀಳ್ತೀನಿ ನೀನು, ಈ ಕಡೆ ಬಾ ಅಂತ ಹೇಳಿ ನಮ್ಮನ್ನ ಯಾರು ಸರಿದಾರಿಯಲ್ಲಿ ತರ್ತಾನೆಯೋ ಅವನನ್ನ ಮಿತ್ರ ಅಂತ ಕರೀರಿ. ಸುಹೃತ್ತಿಗೂ ಮಿತ್ರನಿಗೂ ಇಷ್ಟ ವ್ಯತ್ಯಾಸ ಇದೆ. ಇನ್ನು ಅರಿ ಯಾರು? ವಧಾದಿ ಕರ್ತಾ ಹರಿಹಿ, ನಮ್ಮನ್ನ ಸಂಹಾರ ಮಾಡುವವನೇ ಅರಿ. ಈಗ ಸಂಹಾರ ಮಾಡೋದು ಬೇರೆ ಇದೆ, ಬೆನ್ನಿಂದ ಚೂರಿ ಹಾಕುವವರು ಅರಿಗಳೆಯೋ, ಅದು ಸಂಹಾರ ಮಾಡಿದಾಗೇನೆ ಅಲ್ವಾ? ಅಂಥವನನ್ನ ಅರಿ, ಶತ್ರು ಅಂತ ಕರಿಬೇಕು. ಇನ್ನು ಉದಾಸೀನ ಯಾರು? ಕರ್ತವ್ಯೇ ಉಪಕಾರೇ ಅಪಕಾರೇ ಚ ಯಃ ಉದಾಸ್ತೆ ಸಹ ಉದಾಸೀನ. ಮಾಡಬೇಕಾದ ಕೆಲಸದಲ್ಲಿ ಅಥವಾ ಮಾಡಬೇಕಾದ ಉಪಕಾರದಲ್ಲಿ ಅಥವಾ ಅಪಕಾರದಲ್ಲಿ ಏನು ಅಪಕಾರವೂ ಇಲ್ಲ ಉಪಕಾರವೂ ಇಲ್ಲ, ತಟಸ್ಥನಾಗಿದ್ದಾನೆ, ಅವನನ್ನು ಉದಾಸೀನ ಅಂತ. ಉಪಕಾರ ಮಾಡುವಂತ ಸಂದರ್ಭ ಬಂದಿದೆ, ಇವಾಗ ಮಾಡೋದಿಲ್ಲ, ಹಾಗಂತ ಅಪಕಾರ ಮಾಡುತ್ತಾನೋ? ಅಪಕಾರವನ್ನು ಮಾಡೋದು. ಹೀಗೆ ಮಾಡುವ ಸಂದರ್ಭ ಬಂದಾಗ ಕರ್ತವ್ಯ, ಮಾಡಬೇಕಾದ ಉಪಕಾರ ಅಪಕಾರಗಳಲ್ಲಿ ಯಾರು ಉದಾಸೀನನಾಗಿರ್ತಾನೆಯೋ ಅವನನ್ನು ಉದಾಸೀನ ಅಂತ ಕರೀತಾರೆ. ಇನ್ನು ಮಧ್ಯಸ್ಥ ಅಂದ್ರೆ ಯಾರು? ಉಪಕಾರ ಅಪಕಾರ ಉಭಯಕೃತ್ ಮಧ್ಯಸ್ಥ. ಈ ಕಡೆ ಇವತ್ತು ಉಪಕಾರವನ್ನು ಮಾಡೋದು, ನಾಳೆ ಮನಸ್ಸು ತಿರುಗಿತು ಅಂದ್ರೆ ಅವನಿಗೆ ಉಲ್ಟನ ಬಿಡಿಯೋದು, ಅವನಿಗೆ ಅಪಕಾರವನ್ನು ಮಾಡುದು, ಇವನನ್ನ ಮಧ್ಯಸ್ಥ ಅಂತ ಕರೀತಾರೆ. ಮಾಡ್ಬೇಕು ಅಲ್ವಾ? ಯಾಕಂದ್ರೆ ನಾವೆಲ್ಲ ಹೇಳೋದುಂಟು, ಆಯ್ತಾ? ಪರೀಕ್ಷೆಯಲ್ಲಿ ಹುಡುಗರು ಬರೀತಾ ಇರ್ತಾರೆ, ಅವನಿಗೆ ಹೇಳ್ಕೊಡೋದು ಉಪಕಾರವೋ ಅಪಕಾರವೋ ಹೇಳ್ಬೇಕು. ಅದಕ್ಕೆ ನಾವ್ ಹೇಳ್ತಾ ಇರೋದು, ತಮಾಷೆ ಮಾಡೋದುಂಟು, ಪರೋಪಕಾರ ಪಾಪಾಯ ಅಂತ. ಪರೀಕ್ಷೆಯಲ್ಲಿ ನೀನು ಅವ್ನು ಹೇಳ್ಕೊಡ್ತಾ ಇದ್ದಿ ಅಂದ್ರೆ ಅವನಿಗೆ ಅನ್ಯಾಯ ಮಾಡ್ತಾ ಇದ್ದಿ ಅಂತ ಅರ್ಥ. ಹೌದಾ? ಇಲ್ಲ, ಹೇಳ್ಕೊಡೋದು ಇವನು ಸ್ವಂತ ಬುದ್ಧಿಯಿಂದ ಬರೀತಾನೆ, ಪಕ್ಕದಲ್ಲೇ ಇಲ್ಲಪ್ಪ ಅವ್ನು ಹೇಳ್ಕೊಡ್ತಾನೆ, ನೀವು ಓದೋದೇ ಇಲ್ಲ, ಅದು ಉಪಕಾರ ಅಪಕಾರವೋ ಹೇಳಿ, ಹೀಗೆ ಆಯ್ತಾ? ಆಮೇಲೆ ದ್ವೇಷ್ಯ ಯಾರು? ಗೊತ್ತಿಲ್ಲದೆ ಮಾಡೋದು ಉಂಟು, ಗೊತ್ತಿದ್ದು ಮಾಡೋದು ಉಂಟು. ಕರ್ತವ್ಯೇ ಕರ್ತವ್ಯೇ ಉಪಕಾರೇ ಅಪಕಾರೇ ಚ ಶಬ್ದ ಬೇರೆ ಹಾಕ್ಬಿಟ್ರು. ಮಾಡಬೇಕಾದ ಉಪಕಾರ ಅಪಕಾರಗಳಲ್ಲಿ, ಆಯ್ತಾ? ಈಗ ದುರ್ಯೋಧನಾದಿಗಳ ವಿರುದ್ಧವಾಗಿ ಅವರಷ್ಟೆಲ್ಲ ಅಪಕಾರ ಮಾಡಿದ್ರು ಪಾಂಡವರಿಗೆ, ಆಯ್ತಾ? ಇವ್ರು ಪ್ರತಿಯಾಗಿ ಅವರಿಗೆ ಇವರು ಅಪಕಾರ ಮಾಡಬೇಕು ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನಲ್ಲ, ಮುಳ್ಳನ್ನ ಮುಳ್ಳಿನಿಂದಲೇ ತೆಗಿ ಅಂತ. ದುಷ್ಟರ ಎದುರಿಗೆ ಹೋಗಿ ನೀನ್ ಸಜ್ಜನನಂತೆ ಮುಖ ಕೊಟ್ಟಿದ್ರೆ 4 ಕಪಾಳಕ್ಕೆ ಬಾರಿಸ್ತಾರೆ. ಅವ್ರು 1 ಹೊಡೆದ್ರೆ ನೀ 2 ಹೊಡಿಬೇಕು. ದುಷ್ಟರ ಎದುರಿಗೆ ದುಷ್ಟರಂತೆಯೇ ವರ್ತನೆ ಮಾಡಬೇಕು, ಸಜ್ಜನನಂತೆ ವರ್ತನೆ ಮಾಡಬೇಡ. ಎಲ್ಲಿ ಅಪಕಾರ ಮಾಡ್ಬೇಕಲ್ಲ ಅಪಕಾರ. ಹಾಗೆ ಅವಾಂಛಿತ ಕೃತ್ ದ್ವೇಷ್ಯ, ನಮಗೆ ಇಷ್ಟ ಇಲ್ಲದೆ ಇದ್ದದ್ದನ್ನ ಮಾಡುವವ ಅವನು ದ್ವೇಷ್ಯ. ನಮಗೇನ್ ಇಷ್ಟ ಬರುತ್ತೋ ಅದನ್ನ ತಾನೇ ಮಾಡಬೇಕು, ಇಷ್ಟ ಇಲ್ಲದೆ ಇದ್ದದನ್ನ ಮಾಡಿಬಿಟ್ರೆ ಅವನು ದ್ವೇಷ್ಯ ಅಂತ ಕರೆಸ್ಕೊಳ್ತಾನೆ. ಯಾರಪ್ಪ ಬಂಧು? ಉಪಕರ್ತ, ಉಪಕಾರವನ್ನ ಮಾಡುವವ ಅವನನ್ನ ಬಂಧು ಅಂತ ಕರೀತಾರೆ. ಹೀಗೆ ಮತ್ತೆ ಸಾಧುಷು ಪಾಪೇಶು ಚ ಅಂತ ಹೇಳಿದ್ರು ಅಲ್ವಾ? ಮೂಲದಲ್ಲಿ ಹೇಳಬೇಕಾದ್ರೆ ಕೃಷ್ಣ ಹೇಳಿದ ಮಾತೇನೋ, ಸಾಧುಷ್ವಪಿ ಚ ಪಾಪೇಶು, ಸಾಧುಗಳಲ್ಲಿ ಮತ್ತು ಪಾಪಿಗಳು ದುಷ್ಟರಲ್ಲಿ ಅಂತ ಅರ್ಥ. ಆಯ್ತಾ? ಮೊದಲು ಪೂರ್ವಾರ್ಧಕ್ಕೆ ಮಾತ್ರ ಎಲ್ಲ ಪದಗಳಿಗೂ ರಾಯರು ತಮ್ಮ ವ್ಯಾಖ್ಯಾನದಲ್ಲಿ ಅರ್ಥವನ್ನು ಬರೆದರು. ಅದಕ್ಕೆ ನಾವು ಅದನ್ನ ಮರಿಬಾರ್ದು. ಯಾಕೆಂದ್ರೆ ಯಾವುದು ಹಾಗಾದ್ರೆ ಕರ್ಮ ಬೇಡ ಅಂತ ಹೇಳ್ತಾನೆ, ಇವೆಲ್ಲ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಅದಕ್ಕೆ ಹೇಳುವಾಗ ನಾವೇನ್ ತಿಳ್ಕೊಳ್ಬೇಕು? ಯಾವುದು ನಮ್ಮ ಭಗವದ್ ಅಪರೋಕ್ಷ ಜ್ಞಾನಕ್ಕೆ ಪ್ರತಿಬಂಧಕವಲ್ಲವೋ ಅಂಥ ಕರ್ಮಗಳನ್ನ ಮಾಡಿದರೂ ಕೂಡ ದೋಷ ಅಲ್ಲ. ಇವೆಲ್ಲ ನಮಗೆ ಜ್ಞಾನಕ್ಕೆ, ಅಪರೋಕ್ಷ ಜ್ಞಾನಕ್ಕೆ ಕಾರಣವೇ. ಯಾಕೆ? ನಾನಾ ಜನಸ್ಯ ಶುಶ್ರೂಷ ಕರ್ತವ್ಯ ಕರವನ್ವಿತೆ ಕರ್ಮಾಖ್ಯ ಕರವನ್ವಿತೆ, ಅದನ್ನು ಹೇಳುತ್ತಾನೆ. ಎಲ್ಲರಲ್ಲಿಯೂ ಕೂಡ ಭಗವಂತನನ್ನ ಕಾಣು, ಅವರ ಸೇವೆಯನ್ನು ಮಾಡು, ಅವರಲ್ಲಿರುವ ಭಗವಂತನ ಸೇವೆ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡು, ಅದು ಅಪರೋಕ್ಷ ಜ್ಞಾನಕ್ಕೆ ಸಾಧನ. ಆದ್ದರಿಂದ ಯಾವುದು ನಮ್ಮ ಅಪರೋಕ್ಷ ಜ್ಞಾನಕ್ಕೆ ಸಾಧನ ಪ್ರತಿಬಂಧಕವಲ್ಲವೋ ಅವೆಲ್ಲ ಕರ್ಮ ವಿಹಿತವೇ.
ಆದ್ರಿಂದ ಕರ್ಮ ಬೇಡ ಅಂತ ಹೇಳಿದ್ದಾನೆ, ಇಲ್ಲಿ ಕರ್ಮ ಮಾಡು ಅಂತ ಹೇಳ್ತಾ ಇದ್ದಾನೆ. ಇವೆಲ್ಲ ಸಾಧಕವಾದ ಕರ್ಮಗಳೇ ಹೊರತು ಪ್ರತಿಬಂಧಕವಾದ ಕರ್ಮಗಳಲ್ಲ. ಆದ್ರಿಂದ ಇವೆಲ್ಲ ವಿಹಿತ. ಸರಿನಾ? ಕರ್ತವ್ಯೇ ಕರ್ತವ್ಯೇ ಉಪಕಾರೇ ಅಪಕಾರೇ ಚ. ಇವೆಲ್ಲ ಕರ್ತವ್ಯವಾದ ಉಪಕಾರಗಳು, ಮಾಡಬೇಕಾದ ಕೆಲಸಗಳು. ಕರ್ತವ್ಯ ಅಪಕಾರೇ ಉಪಕಾರೇ ಚ ಅಂತ ಒಂದು ಮಾತನ್ನ ರಾಯರು ಹಾಕ್ತಾರೆ ಇವಾಗ ಅಲ್ವಾ. ಅದರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ, ಆಯ್ತಾ. ಅಪಕಾರ ಉಪಕಾರ, ಅಪಕಾರ ಮಾಡುವಂತ ಸಂದರ್ಭ ಬಂತಪ್ಪ ಅವನಿಗೆ, ಆಯ್ತಾ. ಈಗ ಏನೋ ಒಂದು ಅಪಕಾರ, ಸಜ್ಜನ ಅವ, ಆಯ್ತಾ, ಅವನಿಗೆ ಉಪಕಾರ ಮಾಡಬೇಕು ಹೇಳ್ತಾರಲ್ಲ, ಉಪಕಾರ ಮಾಡದೇ ಇದ್ರು ಅಪಕಾರ ಅಂತೂ ಮಾಡಬೇಡ. ಹಾಗೆ ಕರ್ತವ್ಯೇ ಮಾಡಬೇಕಾದ ಅಂತ ಅರ್ಥ ಅಲ್ಲ, ಮಾಡ್ಲಿಕ್ಕೆ ಅವಕಾಶ ಬಂದಾಗ, ಅಪಕಾರ ಮಾಡುವಂತ ಸಂದರ್ಭ ಬಂದಾಗ ಉದಾಸೀನನಾಗಬೇಡ. ಉದಾಸೀನನಾಗಿರ್ತಾನೆ, ತಟಸ್ಥನಾಗಿರ್ತಾನೆ, ಅಂಥವನನ್ನ ಉದಾಸೀನ ಅಂತ ಕರೀತಾರೆ. ಅಪಕಾರ ಮಾಡ್ಲಿಕ್ಕೆ ಅವಕಾಶ ಉಂಟು, ಸಂದರ್ಭ ಇದೆ, ಆಯ್ತಾ. ಏನೋ ಮತ್ತೊಬ್ರಿಗೆ ಏನೋ ಚಾಡಿ ಹೇಳ್ಕೊಡೋದು, ಆಯ್ತಾ. ತಾನು ಉಪಕಾರ ಮಾಡೋದಿಲ್ಲ, ಅವನ ಮೇಲೆ ಕೆಟ್ಟ ಅಭಿಪ್ರಾಯ ಬರುವಂತೆ ಮತ್ತೊಬ್ಬನಿಗೆ ಹೇಳೋದು, ಚಾಡಿ ಹೇಳೋದು ಅಂತ ಹೇಳ್ತಾರಲ್ಲ, ಹಾಗೆ ಅದು ಅಪಕಾರ ಮಾಡೋದು. ಹಾಗೆ ತಾನು ಉಪಕಾರ ಮಾಡದೇ ಇದ್ರೂ ಚಿಂತೆ ಇಲ್ಲ, ಅಪಕಾರವನ್ನಂತೂ ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ಕರ್ತವ್ಯೇ ಅಂದ್ರೆ ಕರ್ತವ್ಯ ಬಂದಾಗ, ಉಪಕಾರ ಅಪಕಾರಗಳನ್ನ ಮಾಡುವಂತ ಸಂದರ್ಭ ಬಂದಾಗ ಅವನು ತಟಸ್ಥನಾಗಿದ್ರೆ ಅಂಥವನನ್ನ ಉದಾಸೀನ ಅಂತ ಕರೀತಾರೆ. ಇಷ್ಟ ಅಭಿಪ್ರಾಯ ಇದೆ. ಮಾರನೇ ಗೊತ್ತಾಯ್ತು, ಹೌದೇನಾ? ಓ ಸರಿ. ಅದೆಲ್ಲ ಅನೇಕ ಆಗೋಗಿದೆ, ತಂದೆಯವರೆಲ್ಲ ಮಾಡ್ತಾ ಇರ್ತಾರೆ. ಹೋದ್ ಕೂಡಲೇ ಊಟ ಮಾಡೋದಷ್ಟೇ. ಇವತ್ತು ನಮಗೆ ಪಾರಾಟ ಇಲ್ಲಿ ನಿಲ್ಲಿಸ್ಕೊಂಡಿರೋಣ. ನಾಳೆ ದಿವಸ ಮತ್ತೆ